Mr. Lankesh. Super, Mr. Lokesh. How are you, lovely ladies? Fantastic. How are you, nice pollution? Super. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲಾ ಮಹಿಳೆಯರಿಗೆ, ನಮ್ಮ ರೆಮೋಗೆ ಹಾಗೂ ಮನೆಯಲ್ಲಿ ನಮ್ಮ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರೋ ಎಲ್ಲ ನನ್ನ ಪ್ರೀತಿಯ ಮಹಿಳೆಯರಿಗೆ ಹ್ಯಾಪಿ ವುಮೆನ್ಸ್ ಡೇ, ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಕ್ಲಬ್ಸ್. ಮಿಸ್ಟರ್ ಲೋಕೇಶ್. ಎಸ್ ಸರ್. ಒಂದ್ ನಿಮಿಷ. ಹಾ ಚೀರು. ಏನ್ ಸರ್ ಬಿಲ್ಡಪ್? ಇಲ್ಲ, ಮಾರ್ಚ್ 8 ಮಹಿಳಾ ದಿನಾಚರಣೆ ಇವತ್ತು. ಅದ್ರ ಜೊತೆಗೆ ಮಾರ್ಚ್ 8 ನಮ್ ತಂದೆ ಹುಟ್ಟಿದಬ್ಬ. ಈ ಒಂದು ಲವ್ಲಿ ಲವ್ಲಿ. ಅದಕ್ಕೆ ನಮ್ ತಂದೆ ನಿಮ್ ತಂದೆ ಆಕ್ಟ್ ಮಾಡಿರೋದು, ಡೈರೆಕ್ಟ್ ಮಾಡಿರೋಂತ ಒಂದ್ ಸಿನಿಮಾ ಹಾಡ್ ಹಾಕ್ಸಿ ನಿಮ್ಗೊಂದು ರೋಸ್ ಕೊಡ್ತಾ ಇದೀನಿ. ಕೆಂಪು ರೋಸ್ ಸರ್, ಪ್ರೀತಿಯ ಸಂಕೇತ. ಲವ್ ಯು ಮಿಸ್ಟರ್ ಲೋಕೇಶ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಲವ್ಲಿ, ಸೂಪರ್. ಯಾಕೆ ಗೊತ್ತಾ ರೇಮೋ ಕೊಡ್ಲಿಲ್ಲ? ಇಲ್ಲೊಬ್ರಿಗೆ ಹೇಳಿದ್ದೆ ಅಲ್ಲೇ ಕೊಡ್ತೀನಿ ಅಂತ. ಕುತ್ಕೊಳ್ಳಿ ಸರ್. ಅದಕ್ಕೋಸ್ಕರ ನಿಮ್ಗೆ ಒಂದ್ ಮಂಕ್ರಿನೇ ತರ್ಬೇಕು. ಕುತ್ಕೊಳ್ಳಿ. ಇಟ್ಟ ನಮ್ಮ ಕಿವಿಗೆ ಹೂ ಇಟ್ಟ ನಮ್ಮ ಹೆಸರು ಕೇಳದೆ ಸರ್. ಇಡೀ ಸರ್ ನೀವು. ಹಾ ಓಕೆ. ಇವಾಗ ಯಾರ್ಯಾರು ಎಲ್ಲೆಲ್ಲಿಂದ ಬಂದಿದ್ದೀರಾ ಒಂದ್ 3-4 ಜನದ ಹತ್ರ ಮಾತಾಡೋಣ. ಹಲೋ, ಸುಜನ್ ಅವ್ರಿಗೆ ನಮಸ್ಕಾರ. ನಮಸ್ತೆ. ಇಜಿಲಾ ಅವ್ರಿಗೂ ನಮಸ್ಕಾರ. ನಾವು ಬನಶಂಕರಿ 2ನೇ ಹಂತದಿಂದ ನಮ್ಮ ನಗೆ ಯೋಗ ಕೂಟದಿಂದ ಬಂದಿದ್ದೀವಿ. ನಮ್ಮನೆ ಹತ್ರ. ಹೌದು, ತುಂಬಾ ಹತ್ರದಲ್ಲಿ ಇದೀವಿ ನಾವು. ವೆರಿ ಗುಡ್. ಯಾರ್ಯಾರು ನಿಮ್ ಗ್ರೂಪ್ ಅಲ್ಲಿ ಇರೋರು? ಸ್ವಲ್ಪ ನಿಂತ್ಕೊಳ್ಳಿ ದಯವಿಟ್ಟು. ಪಿಂಕ್ ಗ್ರೂಪ್, ರೆಡ್ ಗ್ರೂಪ್ ಎಲ್ಲ ನಿಂತ್ಕೊಳ್ಳಿ. ನಮ್ಮವರು ಪಿಂಕು ರೆಡ್. ಹೌದು, ಸಾಕಾಗಿದೆ. ನಮ್ಮ ಗ್ರೂಪ್ ಅಲ್ಲಿ ಒಬ್ರು 76-77 ವರ್ಷದ ಅಜ್ಜಿ ಇದ್ದಾರೆ, ನಿರ್ಮಲಾ ಅಂತ. ಅವರು ಡ್ಯಾನ್ಸ್ ಮಾಡ್ತಾರೆ. ಬಂದ್ ಇವಾಗ ನಿಮ್ ಜೊತೆಲಲ್ಲಿ. ಏನ್ ಚೆನ್ನಾಗ್ ಮಾಡ್ತಾರಲ್ಲ. ಸೂಪರ್ ಸೂಪರ್. ತುಂಬಾ ಚೆನ್ನಾಗಿ ಮಾಡಿದ್ರಿ ಡ್ಯಾನ್ಸು. ಸೂಪರ್ ಆಗಿ ಮಾಡಿದ್ರಿ ಡ್ಯಾನ್ಸು. ಸಕ್ಕದಾಗಿತ್ತು, ಸಕ್ಕದಾಗಿ ಮಾಡಿದ್ರಿ. ನಮಸ್ಕಾರ ಲೋಕೇಶ್. ನಮಸ್ತೆ. ಸುಜನ್ ಲೋಕೇಶ್ ಸಾಹೇಬರಿಗೆ ನಮಸ್ತೆ. ಹಾಗೂ ಇಂದ್ರಜಿತ್ ಲಂಕೇಶ್ ಸಾಹೇಬರಿಗೆ. ಅಖಿಲ ಕರ್ನಾಟಕ ಅಂಬಿಗರ ಚೌಡಯ್ಯ ಮಹಾಸಭಾದಿಂದ ನಾವು ಬಂದಿರೋದು. ಅಖಿಲ ಕರ್ನಾಟಕ ವ್ಯಾಪ್ತಿನಲ್ಲಿ ಇವತ್ತು ಮೀನುಗಾರ ಮಹಿಳೆಯರು ಏನಿದ್ದಾರೆ ಅವರ ಪ್ರತಿನಿಧಿಗಳಾಗಿ ಇವತ್ತು ಕಾವೇರಿ ತೀರ, ಕನ್ನಂಬಾಡಿ ಕಟ್ಟೆ ಹಾಗೂ KR ಜಲಾಶಯದಲ್ಲಿ ಮೀನುಗಾರಿಕೆಯನ್ನೇ ತಮ್ಮ ವೃತ್ತಿಯನ್ನಾಗಿ ಇಡೀ ಜೀವನೋಪಾಯವನ್ನ ಅದರ ಮೇಲೆ ಅವಲಂಬಿಸಿರ್ತಕ್ಕಂತ ಇವತ್ತು ನನ್ನ ಎಲ್ಲ ಮಹಿಳಾ ಸಹೋದ್ಯೋಗಿಗಳು ಬಂದಿದ್ದಾರೆ. ಎಲ್ಲಿ ನಿಲ್ತ್ಕೊಳ್ಳಿ. ಯಾರ್ಯಾರು? ನಮಸ್ತೆ. ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿಯ ನಂತರ ನಮ್ಮ ಮುಂದಿರುವ ಸವಾಲು ಅಂತ ಹೇಳಿದ್ರೆ ನೀಲಿ ಕ್ರಾಂತಿ. ಈ ನೀಲಿ ಕ್ರಾಂತಿಯಲ್ಲಿ ಬೆಸ್ತರ, ಅದರಲ್ಲೂ ಬೆಸ್ತ ಮಹಿಳೆಯರ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಇವತ್ತೇನು ನಾವು ಊಟ ಮಾಡ್ತಾ ಇದೀವಿ ಮೀನನ್ನ, ಅದನ್ನ ಇವರು ಯಾವ ಸಾಹಸದಿಂದ 5-6 ಕಿಲೋಮೀಟರ್ 150 ಅಡಿ ಆಳದ ನೀರಿನಲ್ಲಿ ಕೂಡ 120 ವೇಗದಲ್ಲಿ ಹರಿತಕ್ಕಂತ ನೀರಿನ ಪ್ರವಾಹದ ವಿರುದ್ಧ ಕೂಡ ತಾವು ದೋಣಿಯನ್ನ ಚಲಾಯಿಸಿ 4-5 ಕಿಲೋಮೀಟರ್ ನದಿಯ ಅಂತರದಲ್ಲಿ ಹೋಗಿ 4 ಗಂಟೆಗೆ ಬಲೆಯನ್ನ ತೆಗೆದುಕೊಂಡು ಹೋಗ್ತಾರೆ. ನೀರಿನಲ್ಲಿ ಬಲೆಯನ್ನ ಹಾಕ್ತಾರೆ. ರಾತ್ರಿ ಆಗುತ್ತೆ, ನಡುರಾತ್ರಿನಲ್ಲಿ ಯಾವ್ದಾದ್ರು ನಡುಗಡ್ಡೆ ಅಥವಾ ನದಿ ತೀರದಲ್ಲಿ ತಂಗ್ತಾರೆ. ಮತ್ತೆ ಬೆಳಗಿನ ಜಾವ 4-5 ಗಂಟೆಗೆ ಆ ಮೀನಿನ ಬಲೆಯನ್ನ ಎಳೆದುಕೊಂಡು ದಡಕ್ಕೆ ತರ್ತಾರೆ. ಒಮ್ಮೊಮ್ಮೆ ಪ್ರವಾಹ ಮತ್ತು ಬಿರುಗಾಳಿ ಬಂದಾಗ ನದಿ ಮಧ್ಯದಲ್ಲಿ ದೋಣಿ ಮುಳುಗೋಗುತ್ತೆ. ಮುಳುಗೋಗುವಂತ ಸಂದರ್ಭದಲ್ಲಿ ಆ ತೆಪ್ಪದ ಒಂದು ನೆಟ್ಟನ್ನ ಹಿಡಿದುಕೊಂಡ್ಬಿಟ್ಟು ಕೊನೆಗೆ ತೆಪ್ಪನೂ ಮುಳುಚಿ ಹೋದಾಗ ಈ ಮಹಿಳೆಯರು ಈಜಿಕೊಂಡು, ಈ ವಯಸ್ಸಿನಲ್ಲಿ ಕೂಡ ಈಜಿಕೊಂಡು ದಡವನ್ನ ಸೇರ್ತಾರೆ. ಮತ್ತೆ ಎಂತ ಸಾಹಸಿಗಳು ಅಂತ ಹೇಳಿದ್ರೆ, ಬರೀ ಅಂಬಿಗ ಎಂದು ಕುಂದು ನುಡಿಯದಿರು, ಅಂಬಿಗನ ನಂಬಿದರೆ ಒಂದೇ ಹುಟ್ಟಲಿ ದಡವ ಹಾಯಿಸುವನೆಂದರ ಅಂಬಿಗರ ಚೌಡಯ್ಯ ಅಂತ ಒಬ್ಬ ಶರಣ ಹೇಳಿದ್ದಾರೆ ನಮ್ಮ ಕುಲಗುರು. ಅವರ ಒಂದು ಮಾತಿನಂತೆ ಈ ಶರಣರು ಎಷ್ಟೋ ಜನ KRS ನಲ್ಲಿ ಜೀವನಕ್ಕೆ ಹೆದರಿ ಮುಳುಗಿ ಹೋಗಿ ಸಾಯುವಂತ ಒಂದು ಸಂದರ್ಭದಲ್ಲಿ ಈ ಮಹಿಳೆಯರು ಅವ್ರನ್ನ ಜೀವನ ರಕ್ಷಣೆ ಮಾಡಿ ದಡಕ್ಕೆ ತಂದು ಮತ್ತೆ ಮರುಜೀವ ಕೊಟ್ಟಂತ ಮಹಾ ಸಾಧಕ ಮಹಿಳೆಯರು ಇಲ್ಲಿದ್ದಾರೆ. ಇವ್ರನ್ನೆಲ್ಲ ನಿಜವಾಗ್ಲೂ ಕೂಡ ಕನ್ನಂಬಾಡಿ ಕಟ್ಟೆಯ ಚಲುವೆಯರು ಅಂತ ಹೇಳ್ಬಿಟ್ಟು ಒಬ್ಬ ಬರಹಗಾರರು ವರ್ಣನೆ ಮಾಡಿದ್ದಾರೆ. ತೆಪ್ಪವನ್ನ ಮತ್ತೆ ದೋಣಿಯನ್ನ, ಬೀಸುಬಲೆ ಮತ್ತೆ ಬಿಡುಬಲೆಯನ್ನ ಕೂಡ ಅವರು ನಿಮಗೆ ತಂದಿದ್ದಾರೆ. ನಿಮ್ಮ ಜೊತೆಗೆ ಒಂದು ಸೆಲ್ಫಿಯನ್ನ ಆ ಬೋಟ್ ನಲ್ಲಿ ತೆಗೆದುಕೊಳ್ಬೇಕು. ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ
ಮೀನುಗಾರ ಮಹಿಳೆಯರನ್ನು ಕೂಡ ಆಹ್ವಾನಿಸಿ ಅವರಿಗೆ ಗೌರವವನ್ನು ಕೊಡ್ತಿರ್ತಕ್ಕಂಥ ಈ ವೇದಿಕೆಯ ಪರವಾಗಿ ಅಖಿಲ ಕರ್ನಾಟಕ ಮಹಾಸಭಾದ ಪರವಾಗಿ ಮೀನುಗಾರ ಮಹಿಳೆಯರಿಂದ ಸೃಜನ್ ಲೋಕೇಶ್ ಸರ್ ಅವರಿಗೆ ಮತ್ತು ಇಂದ್ರಜಿತ್ ಲೋಕೇಶ್ ಅಂತ ಸಣ್ಣ ಒಂದು ಗೌರವವನ್ನು ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ. ನಿಮಗೆ ವಂದನೆ, ಅಭಿನಂದನೆ. ಇಲ್ಲಿ ಬಂದು ನಿಮ್ಮ ಒಂದು ಇಡೀ ಸಮುದಾಯಕ್ಕೆ ಅಭಿನಂದನೆ. ಧನ್ಯವಾದಗಳು. ಎಸ್ ಸರ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್ ಸುಜನ್ ಲೋಕೇಶ್ ಅವರಿಗೆ. ನಮಸ್ತೆ ಮಾ. ನಾನು ಡಾಕ್ಟರ್ ಕನಕಲಕ್ಷ್ಮಿ, ಆಬ್ಸ್ಟೆಟ್ರಿಷಿಯನ್ ಅಂಡ್ ಗೈನಕಾಲಜಿಸ್ಟ್. ನಮ್ಮ ಇದ್ರ ವಿಷಯವಾಗಿ ಹೇಳಬೇಕು ಅಂದರೆ, ನಿಮಗೆ ಕಾಮಿಡಿ ಬೇಕಾ ಇಲ್ಲ ಅಂತಂದ್ರೆ ತುಂಬ ಇದಾಗಿರೋದು ಬೇಕಾ? ಕಾಮಿಡಿನಾ? ಹಾಗಾದ್ರೆ ನಾನು ಸೌದಿ ಅರೇಬಿಯಾನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಪೇಷಂಟು ಕೇರಳದಿಂದ ಅಲ್ಲಿಗೆ ಬರ್ತಾ ಇದ್ಲು ಟ್ರೀಟ್ಮೆಂಟ್ಗೆ, ಇನ್ಫರ್ಟಿಲಿಟಿ, ಅವಳಿಗೆ ಬಂಜೆತನ ಅಂದ್ಬಿಟ್ಟು. ಅದು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಅವಳಿಗೆ ಪ್ರೆಗ್ನೆಂಟ್ ಆದ್ಲು. ಅದಾದ್ಮೇಲೆ ನಾನು ಸೋನಾಲಜಿಸ್ಟ್ಗೆ ಕಳಿಸಿದಾಗ ಅವಳು ಸೋನಾಲಜಿಸ್ಟು, ಶಿ ಈಸ್ ಆಲ್ಸೋ ಫ್ರಮ್ ಚೆನ್ನೈ. ಅವಳು ಫೋನ್ ಮಾಡಿ ನನಗೆ ಹೇಳಿದ್ಲು, ಲಕ್ಷ್ಮಿ ನಿನಗೆ ಟ್ರಿಪ್ಲೆಟ್ಸ್ ಇದ್ದಾರೆ. ನನಗಿಂತ ಟ್ರಿಪ್ಲೆಟ್ಸ್ ಈಗ ಅಂತ ಹೇಳಿದ್ರೆ, ಅಲ್ಲ ನಿನಗಲ್ಲ, ನಿನ್ನ ಪೇಷಂಟ್ಗೆ ಟ್ರಿಪ್ಲೆಟ್ಸ್ ಇದ್ದಾರೆ ಅಂತ ಹೇಳಿದ್ರು. ಅಲ್ಲ, ಬಟ್ ಫರ್ಟಿಲಿಟಿ ಪ್ರಾಬ್ಲಮ್ ಇದ್ದವ್ರಿಗೆ ಒಂದಾಗ್ತಾರಿಲ್ಲ, ಮೂರು ಒಂದೇ ಸರಿ 3 ಮಕ್ಕಳು, ಒಂದೇ ಟ್ರಿಪ್ಲೆಟ್ಸ್. ನಿಮ್ಮ ಕೈಗುಣ ಅನ್ಸುತ್ತದು. ಅಲ್ಲೇ ಡೆಲಿವರಿ ಆಯ್ತು, ಅಲ್ಲೇ ಇದ್ರು, ಡೆಲಿವರಿ ಆಯ್ತು. ಇಬ್ರು ಗರ್ಲ್ಸು, 2 girls 1 boy. ಸೂಪರ್. ಗರ್ಲ್ಸ್ 2 kgs, ಬಾಯ್ 2.1 kg. ಬರ್ಡೇ ಕೇಕ್ ಹೇಳ್ದಂಗೆ ಹೇಳ್ತಾ ಇದೀರಾ ನೀವು. ಡಾಕ್ಟರ್ ಲ್ಯಾಂಗ್ವೇಜ್ ಪಾಪ ಏನ್ ಮಾಡಕ. ನಿಮ್ಮ ಈ ಒಂದು ಸಾಧನೆ ಏನಿದೆ ಡಾಕ್ಟರ್ ಆಗಿ ಇದೇ ರೀತಿ ನಡೀತಾ ಇರ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸರ್ವಿಸಸ್ ಮಾ. ಥ್ಯಾಂಕ್ ಯು ಸೋ ಮಚ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ನೆಕ್ಸ್ಟ್. ನಮಸ್ಕಾರ ಸುಜನ್ ಲೋಕೇಶ್ ಹಾಗೂ ನಮಸ್ಕಾರ ಇಂದ್ರಜಿತ್ ಲಂಕೇಶ್. ಸೊ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಡಾಕ್ಟರ್ ಉಮಾರಾಣಿ ಅಂತ, ಆಕ್ಯುಪಂಚರಿಸ್ಟ್. ಸೊ ನಾನು ಪ್ರತಿ ವಾರ ಸಾಯಿಬಾಬಾ ದೇವಸ್ಥಾನದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನಕ್ಕೆ ಫ್ರೀ ಉಚಿತ ಆರೋಗ್ಯ ತಪಾಸಣೆಯನ್ನ ಮಾಡ್ತೀನಿ. ಸೊ ಅದಾದ್ಮೇಲೆ ನಮ್ಮದೇ ಆದ ಒಂದು ಅನಾಥಾಶ್ರಮ ಇದೆ. ಅಲ್ಲಿ ಸರಿಸುಮಾರು ಒಂದು 6 ಜನ ಅನಾಥ ಮಕ್ಕಳಿದ್ದಾರೆ. ಸೊ ಅಲ್ಲಿ ಹೇಗೆ ಅಂತಂದ್ರೆ, ತುಂಬಾ ಜನ ಹೆಣ್ಣು ಮಕ್ಕಳನ್ನ ಮೋಸ ಮಾಡಿರುವಂತಹವರು, ಅವರು ಕರ್ಕೊಂಡ್ಬಂದು ಬಿಟ್ಟಿರುವಂತಹ ಮಕ್ಕಳು ಕೂಡ ಇದ್ದಾರೆ ನಮ್ಮಲ್ಲಿ. ಇಲ್ಲಿ ಅದು ನನಗೆ ಗೊತ್ತಿಲ್ಲ ಹೇಳ್ಬಹುದೋ ಇಲ್ವಾ ಅಂತ. ಏನಕ್ಕೆ ಹೇಳ್ತಿದೀನಿ ಅಂತಂದ್ರೆ, ತುಂಬಾ ಜನ ಹೆಣ್ಣು ಮಕ್ಕಳು ಆತರ ಮೋಸ ಮಾಡಿದಾಗ ಏನಾಗತ್ತೆ ಅಂತಂದ್ರೆ, ಅವರು ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂತಹದ್ದಾಗ್ಲಿ, ಅಥವಾ ಇಲ್ಲ ಆ ಮಕ್ಕಳನ್ನ ಬೇರೆಯವರಿಗೆ ಕೊಡುವಂತಹದ್ದಾಗ್ಲಿ, ಅಥವಾ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಡಿಮೆ ಮಾಡುವಂತಹದ್ದಾಗ್ಲಿ ಆಗತ್ತೆ. ಸೊ ಈ ವೇದಿಕೆನ ನಾನು ಏನಕ್ಕೆ ಬಳಸ್ಕೋತಾ ಇದ್ದೀನಿ ಅಂದ್ರೆ, ಸೊ ನಮ್ಮದು ಒಂದು ಆಶ್ರಮ ಇದೆ, ಆ ತರ ಯಾರಾದ್ರೂ ಇದ್ರೆ ದಯವಿಟ್ಟು ಆ ತರ ಮಾಡ್ಕೊಳ್ಳೋದು ಬೇಡ. ಸೊ ಬಾಂಧವ್ಯ ಫೌಂಡೇಶನ್ ಅಂತ ನಮ್ದು ಒಂದು ಆಶ್ರಮ. ದಯವಿಟ್ಟು ಆ ತರ ಯಾರಾದ್ರೂ ತೊಂದರೆಗೆ ಒಳಗಾಗಿರುವಂತವ್ರಿದ್ರೆ ದಯವಿಟ್ಟು ಆ ತರ ಮಕ್ಕಳನ್ನ ನಮ್ಮ ಆಶ್ರಮಕ್ಕೆ ಕರ್ಕೊಂಡ್ಬಂದ್ಬಿಟ್ರೆ ನಾವು ಆ ಮಕ್ಕಳನ್ನ ಖಂಡಿತ ಉಚಿತ ವಿದ್ಯಾಭ್ಯಾಸ ಆಗಿರಬಹುದು, ಊಟ ಇರಬಹುದು, ಎಜುಕೇಶನ್ ಇರಬಹುದು, ಆ ಮಕ್ಕಳಿಗೆ ಆರೋಗ್ಯ ಇರಬಹುದು, ನಮ್ಮ ಆಶ್ರಮದ ಕಡೆಯಿಂದ ಪೂರ್ಣವಾಗಿ ಉಚಿತವಾಗಿ ಆ ಮಕ್ಕಳನ್ನ ನನ್ನ ಮಕ್ಕಳ ತರಾನೇ ನಾನು ಬೆಳೆಸ್ತಾ ಇದ್ದೀನಿ. ಸೊ ದಯವಿಟ್ಟು ಈ ಒಂದು ವಿದ್ಯಾಭ್ಯಾಸವನ್ನ ಅವರು ಬಳಸ್ಕೋಬಹುದು ಅಂತ ನಾನು ಈ ವೇದಿಕೆ ಮೂಲಕ ಹೇಳ್ಕೊತೀನಿ. ಧನ್ಯವಾದಗಳು. ಲೋಕೇಶ್ ನಮಸ್ಕಾರ ರೀ. ನಮಸ್ಕಾರ. ಇದು ಎಲ್ಲ ಹೆಣ್ಣು ಮಕ್ಕಳಿಗೆ, ಎಲ್ಲ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮರಿಗೆ ಇದೆಲ್ಲ ನಮಸ್ಕಾರ ರೀ. ನಮಸ್ತೆ. ಏನ್ರಿ, ನಾನು 30 ವರ್ಷದಲ್ಲಿಂದ ಏನ್ರಿ 100 ಮಂದಿ 100-150 ಜನಕ್ಕೆ ಕೆಲಸ ಕೊಡ್ತೇನ್ರಿ. 100-150 ಮಂದಿ ಕೆಲಸ. ಬಡವರು ಬಂತು, ಬಗ್ಗರು ಬಂತು, ದಲಿತರು ಬಂತು, ಎಲ್ಲಾ ಜನಕ್ಕೂ ಹಸ್ತವ್ರಿಗೆ ಅನ್ನ ಹಾಕದ್ ನನ್ ಕರಿತೇವ್ರಿ. ಏನ್ ಕೆಲಸ ಕೊಡ್ತೀರಮ್ಮ? ರೋಡಿನ ಕೆಲಸ ರೀ, ಕಲ್ಲು ಹೊಡಿಯೋದು, ಪಾರಿ ಕೆಲಸ ರೀ, ಸಣ್ಣ ಕಂಕರ್ರಿ, ಎಲ್ಲಾ ಕೆಲಸ ಯಾವ್ದು ಯಾರು ಏನ್ ಮಾಡ್ತಾರ ಆ ಕೆಲಸ ನಾ ಕೊಡ್ತೇನ್ರಿ. ಏನ್ರಿ 50 ಮಂದಿ ಗಂಡು ಮಕ್ಕಳು, 50 ಮಂದಿ ಹೆಣ್ಣು ಮಕ್ಕಳು ದುಡಿತಾರ್ರಿ ನನ್ ಕೈಯಾಗ. ಏನ್ರಿ ದುಡಿದ್ರು ಯಾರಿಗೂ 1 ರೂಪಾಯಿ ಇಟ್ಕೊಳ್ಳಾರ್ದ ಅವ್ರಿಗೆ ಪೇಮೆಂಟ್ ವಾರ 1,50,000 ರೂಪಾಯಿ ಪೇಮೆಂಟ್ ಒಂದು ವಾರಕ್ಕೆ ಮಾಡ್ತೇನ್ರಿ. ಆದ್ರೂ ನಾನು ಒಂದು ಎಲ್ಲಿ ಸಾಲಿ ಕಟ್ಟಿ ಹತ್ತಿಲ್ರಿ, ಎಲ್ಲಿ ಒಂದು ಬುಕ್ ಹಿಡ್ದಿಲ್ಲ, ಒಂದು ಪೆನ್ ಹಿಡ್ದಿಲ್ರಿ. ಇದರ್ಲಿಂದಾನೆ 1 ಲಕ್ಷ ನಿಮ್ಮಂತವ್ರು ಹಿಡ್ಕೊಂಡು ಇದನ್ನ ಕೆಲಸ ಮಾಡ್ಕೊಂಡು ಒಂದು ಮಗನ್ ಕರ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೇನ್ರಿ ನಾನು. ಆಯ್ತು, ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ಮಜಾ ಟಾಕೀಸಿನ ಮುಖಾಂತರ ಎಲ್ಲಾ ಮಹಿಳೆಯರಿಗೆ ಮನೆಯಲ್ಲಿ ಕೆಲಸ ಮಾಡಿ ಮಕ್ಕಳನ್ನ ಬೆಳೆಸಿ ಒಂದು ಉತ್ತಮವಾದಂತಹ ಒಂದು ಶಿಕ್ಷಣ ಕೊಡುವಂತಹ ತಾಯಂದಿರಿಗೆ ಹಾಗೂ ಸಪೋರ್ಟಿವ್ ಆಗಿರುವಂತಹ ಹೆಂಡತಿಯರಿಗೆ
ಆಮೇಲೆ ದೊಡ್ಡ ಒಂದು ಸಪೋರ್ಟ್ ಕೊಡುವಂತಹ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯ. ಈಗ ಮಹಿಳೆಯರ್ ಗ್ರೇಟಾ ಹುಡುಗರ್ ಗ್ರೇಟಾ ಅನ್ನೋ ವಾದ ಯಾವತ್ತೂ ಇದ್ದಿದೆ. ಅದಕ್ಕೆ ಹುಡುಗಿರ್ ಗ್ರೇಟು ಅಂತಾರೆ, ಆಮೇಲೆ ಹುಡುಗರು ನಾವೇ ಮೇಲು ಅಂತಾರೆ, ಈ ತರದೆಲ್ಲ ಇರುತ್ತೆ. ಹುಡುಗಿರು ಹೇಳೋದೇನು, ಪ್ರತಿ ವರ್ಷ ಎಕ್ಸಾಮ್ ಅಲ್ಲಿ ಬಾಲಕಿಯರೇ ಮೇಲುಗೈ ಅಂತ ಹೇಳ್ತಾರೆ, ಹೆಡ್ಲೈನ್ ಓದಿಲ್ವಾ ಅಂತಾರೆ, ಅದೇ ಸಾಕ್ಷಿ ಅಂತ ಹೇಳ್ತಾರೆ. ಹುಡುಗರು ಏನಂತಾರೆ, ನೀವು ನಂಬರ್ 1 ರ್ಯಾಂಕ್ ಬಂದ್ರು ಏನಿಲ್ಲ, ಕೆಲ್ಸಕ್ಕೆ ಅಂತ ನೀವು ನಾರಾಯಣ ಮೂರ್ತಿ ಅವ್ರ ಇನ್ಫೋಸಿಸ್, ಬಿಲ್ ಗೇಟ್ಸ್ ಅವ್ರದ್ದು ಮೈಕ್ರೋಸಾಫ್ಟ್, ಇಲ್ಲ ಸುಂದರಂ ಪಿಚ್ಚೈ ಅವರ ಗೂಗಲ್ ಕಂಪನಿನೇ ಸೇರ್ಕೋಬೇಕು, ಅವರೆಲ್ಲ ಗಂಡಸರು, ಅದಕ್ಕೆ ನಾವೇ ಗ್ರೇಟ್ ಅಂತ ಅವ್ರು ಹೇಳ್ತಾರೆ. ನಾರಾಯಣ ಮೂರ್ತಿ, ಬಿಲ್ ಗೇಟ್ಸ್, ಸುಂದರಂ ಪಿಚ್ಚೈ ಇವರೆಲ್ಲ ಗಂಡಸ್ರೆ. ಆದ್ರೆ ಅವ್ರಿಗೆ ಚಿಕ್ಕ ವಯಸ್ಸಿಂದ ಕೈ ತುತ್ತು ಹಾಕಿ ಬೆಳೆಸಿದ್ದು ಅವರ ಮೊದಲ ಗುರು ಅವರವರ ತಾಯಿಯಂದ್ರು. ಆ ತಾಯಿ ಹೆಣ್ಣು. ಕರೆಕ್ಟ್. ಎಕ್ಸ್ಕ್ಯೂಸ್ ಮೀ, ಚೂಡಿದಾರ ಹಾಕಿದೆ ಏನಮ್ಮ ಜಿಬ್ರಾ, ಏನಂದ ಹೆಣ್ಣು ತಾಯಿಯಾಗಿ ತುತ್ ಕೊಟ್ಲು ಅಂತನಾ? ನಮ್ ಜೀಬ್ರಾ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಬಿಲ್ ಗೇಟ್ಸ್, ನಾರಾಯಣ ಮೂರ್ತಿ, ಸುಂದರಂ ಪಿಚ್ಚೈ ಅವ್ರ ತಾಯಿ ಅಂದ್ರು, ಕೈ ತುತ್ ಕೊಟ್ರು ಅಂತ ಹೇಳಿದ್ರಲ್ಲ, ಅದು ತಪ್ಪು. ಏನ್ ತಪ್ಪು? ಹೆಂಗೆ? ನಾರಾಯಣ ಮೂರ್ತಿ, ಸುಂದರಂ ಪಿಚ್ಚೈ ಬಿಟ್ಬಿಡೋಣ. ಬಿಲ್ ಗೇಟ್ಸ್ಗೆ ಅವ್ರವ್ವ ಹೆಂಗೆ ಕೈ ತುತ್ ಕೊಡ್ತಾ ಇದ್ಲು? ಹಿಂಗೆ ಅವ್ರವ್ವ ಏನೋ ಹುರುಳಿ ಕಾಳು, ಬಸ್ಸಾರು, ಮಡ್ಕೆಲ್ ಮಾಡ್ಕೊಂಡು ಮಸಾಪ್ ಸಾರು ಉಂಡೆ ಮಾಡ್ಕೊಂಡು ಕಲ್ಸ್ಬಿಟ್ಟು ಕೊಡ್ತಿದ್ರು. ಅವ್ರು ತಿನ್ನೋದೇ ಪಿಜ್ಜಾ ಬರ್ಗರ್, ಅದನ್ನ ಕೈ ತುತ್ ಕೊಡಕ್ ಆಯ್ತದ? ಇಷ್ಟು ಕಾಮನ್ ಸೆನ್ಸ್ ಇಲ್ಲ. ಹುಡುಗಿರು ಗ್ರೇಟ್ ಅಂತ ಹೋದ. ಕೈ ತುತ್ ಕೊಡ್ಲಿಲ್ಲ ಅಂದ್ರೆ ಏನಂತ, ಬಾಯಿ ತುತ್ ಕೊಟ್ಟಿರಲ್ವೇನಾ? ಅಲ್ಲ ಅವೆಲ್ಲ ಇಲ್ಲಮ್ಮ, ಕ್ಲಾರಿಟಿ ಬೇಕು ನಮ್ಗೆ. ಇನ್ನೇನಂತ ಜೀವ್ರ ನೀನ? ಇನ್ನೊಂದೇನೋ ಅಂದಲ್ಲ, ಹೆಣ್ಣು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದ? 100%. ಅಂದ್ರೆ ನಾನೊಂದು ಕೊಡ್ತೀನಿ, ಅದನ್ನ ಸಾಧಿಸ್ ತೋರ್ಸು ಫಸ್ಟ್. ಏನು? ಇದನ್ನ ಬಿಡಿಸ್ಬಿಟ್ಟು ಕೊಡು, ಆಗ ಒಪ್ಕೋತೀನಿ ಹುಡುಗಿರೇ ಗ್ರೇಟ್ ಅಂತ. ಬಾಬಾ ಏನು ಬೆಟ್ಟ ತೆಗೆದು ಸೈಡ್ ಇಡೋ ಚಾಲೆಂಜ್ ಕೊಟ್ಟ ಇವನು. ಇದೆಲ್ಲ ಒಂದ್ ಚಾಲೆಂಜ್ ಏನಾ? ಇರು ಕೊಬ್ರಾ, ಫಸ್ಟ್ ಬಿಡಿಸ್ಲಿ. ಹೆಣ್ಣು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾಳೆ. ಗ್ರೇಟ್ ಅಂತೆ. ಒಂದ್ ಇಯರ್ ಫೋನ್ ಬಿಡ್ಸಕ್ ಬತ್ತಿಲ್ಲ. ಹಲೋ, ಏನೋ ನಗೋದಲ್ಲ, ತಗೋ ಇದನ್ನ ನೀನ್ ಬಿಡಿಸ್ ತೋರ್ಸು ನೋಡೋಣ. ಇಂತ ಸಿಂಪಲ್ ಕೆಲಸ ಎಲ್ಲ ಮಾಡಕ್ಕೆ ನಾನ್ ಯಾಕೆ? ನನ್ ಶಿಷ್ಯ ಒಂದೇ ಕೈಲಿ ಮಾಡ್ತಾನೆ. ಕಮಾನ್. ಏನಂದೆ ನೀನು? ಅದೋ ಶಿಷ್ಯ ಒಂದೇ ಕೈಲಿ ಮಾಡ್ತಾನೆ, ಇದೇ ಬೇರೆ ಅದೇ ಬೇರೆ. ಕೊಬ್ರಾ ಬಿಡಿಸಿ ಮಕ್ಕದ ಮೇಲೆ ಬಿಸಾಕ್ ಹೇಳ್ತೀನಿ. ಏನಪ್ಪಾ ಮಾಡ್ತೇನೆ ಕೊಬ್ರಾ? ನೀನೇ ತಾನೇ ಹೇಳಿದು ಬಿಡಿಸಿ ಮಕ್ ಬಿಸಾಕು ಅಂತ ಬಿಸಾಕ್ತೆ. ಇದ್ದೊಂದು ಇಯರ್ ಫೋನು ಹಾಡ್ ಕೇಳೋಣ ಅಂತ ಅದನ್ನು ಹಾಳು ಮಾಡ್ಬಿಟ್ಟಲ್ಲ. ಅದನ್ನ ಬಿಡಿಸ್ಬಿಟ್ಟು ಕೊಡು ಅಂದ್ರೆ ಇಲ್ಲ ಗೊತ್ತಾಗುತ್ತೆ, ಕಾಮನ್ ಸೆನ್ಸ್ ಯಾರಿಗಿಲ್ಲ ಅಂತ. ಅಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ, ಸುಮ್ನೆ ನಿಂತ್ಕೊಳ್ಳಮ್ಮ. ಆಕ್ಚುಲಿ ಇದು ಯಾಕೋ ಸರಿ ಹೋಗ್ತಲ್ಲ. ನನಗೆ ಸ್ಟ್ರಾಂಗ್ ಬ್ಯಾಕಪ್ ಬೇಕು ಅಂತ ಅನಿಸ್ತಾ ಇದೆ. ಯಾರು ನನ್ನ ಪರವಾಗಿ ಸ್ಟ್ರಾಂಗ್ ಆಗಿ ವಾದ ಮಾಡೋದಕ್ಕೆ ಸಾಧ್ಯ? ಇನ್ಯಾರು? ನಮ್ಮಕ್ಕ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. ಹಲೋ ಅಕ್ಕ, ಬ್ಯಾಕಪ್ ವರು ಕಮಿಂಗ್ ಓವರ್ ಓಕೆ. ಅಲ್ಲ ನಿಮ್ಮ ಒಬ್ಬರಿಗೆ ನಾ ಬರೋದು, ನಾನು ಕರಿತೀನಿ. ಹಲೋ, ನೀಡ್ ಬ್ಯಾಕಪ್ ಮತ್ತು ನೀಡ್ ಬ್ಯಾಕಪ್, ಪ್ಲೀಸ್ ಕಮ್ ಓವರ್ ಅಂಡ್ ಔಟ್. ತುರಿ ಏನ ಅರ್ಜೆಂಟ್ ಒಂದೇ, ಇನ್ನು ತತ್ತಿಲ್ವಾ ನೀನು? ಸತ್ತಿಲ್ವಾ? ರಾಣಿ, ನಾ ಬಂದೆ. ಹುಷಾರಾಗಿದ್ಯಾ ತಾನೆ? ನೋಡ್ರ ಮರ್ಯಾದೆ ಹಾಳು ಮಾಡ್ತಿರ. ಹುಡುಗಿರ ಗ್ರೇಟ್ ಅಂತ ಇಲ್ಲೇ ಪ್ರೂವ್ ಮಾಡ್ತಾ ಇದಾರೆ. ಅವ್ನ್ ಬಂದ ತಕ್ಷಣ ಏನಂದ ಹೇಳು? ಏನು ಇನ್ನು ಸತ್ತಿಲ್ವಾ ಅಂತ ಕೇಳ್ದ. ಇವ್ರು ನೋಡು ಹುಷಾರಾಗಿದ್ಯಾ, ಏನು ಆಗಿಲ್ವಾ ಅಂತ ಕಾಳಜಿ ವಹಿಸ್ತಾ ಇದಾರೆ. ನಾನು ತುರಿಗೆ ಬೈದಷ್ಟು ನನ್ನ ಬೆಸ್ಟ್ ಫ್ರೆಂಡ್. ಹೌದು ಕಣೋ, ಕಿತ್ತೋದ್ ನನ್ ಮಗನೇ. ಬೈದ್ರೆ ಫ್ರೆಂಡ್ಶಿಪ್ ಜಾಸ್ತಿ ಅಮ್ಮ. ಹೌದೌದು, ಕರೆಕ್ಟ್. ಕಾಸಡ ನನ್ನ ಮಕ್ಕಳ್ರ, ಕೋಳಿ ಕಾಲ್ ಮುರ್ಕೊಂಡ್ ತಿನ್ನ ನನ್ನ ಮಗ, ಬೇಕುಪ್ ನನ್ ಮಕ್ಳ, ಲೋಪರ್ ನನ್ನ ಮಕ್ಕಳ್ರ. ಬೇಕಿತ್ತ ನಿನಗೆ? ಅಲ್ಲ, ಇಂತ ನಾನ್ ಸೆನ್ಸ್ ಗಳಿಗೆ ಹುಡುಗರು ಗ್ರೇಟು ಅಂತ ಹೇಳ್ಬೇಕು ನಾವು.
ಸರಿಯಾಗಿ ಹೇಳ್ದೆ ನೋಡು. ಕರೆಕ್ಟ್ ಅಕ್ಕ. ಐ ಜಸ್ಟ್ ಹೇಟ್ ಬಾಯ್ಸ್. ಏ ರಾಣಿ, ಕಾಜಲ್ ಸರಿ ಇದೆಯಲ್ಲ, ಲಿಪ್ಸ್ಟಿಕ್ ಓಕೆ, ಎಲ್ಲ ಸರಿಗೆ ಇದೆಯಲ್ಲೇ, ಮತ್ ಯಾಕೆ ಮೇಕಪ್ ಅಂತ ಹೇಳ್ದೆ? ಈ ಅಮ್ಮನಿಗೆ ರೇ, ಅವಳು ಹೇಳಿದ್ದು ನೀಡ್ ಮೇಕಪ್ ಅಲ್ಲ, ನೀಡ್ ಬ್ಯಾಕಪ್ ಅಂದಿದ್ದು. ಅನ್ನೆಸೆಸರಿ ಮ್ಯಾಟ್ರನ್ನ ಎಲ್ಲೆಲ್ಲೋ ಡೈವರ್ಟ್ ಮಾಡ್ತಿದ್ದೀರಾ ನೀವೆಲ್ಲರೂ ಸೇರ್ಕೊಂಡು. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಯಾವುದೇ ವಿಷಯನ ಹಿಡ್ಕೊಂಡ್ರು ಅದನ್ನ ಮುಗಿಸೋವರೆಗೂ ಬಿಡಲ್ಲ ಅಂತ. ಹೌದೌದು, ಪಾಪ ಒಂದು ಹುಡುಗ ಸಿಕ್ಬಿಟ್ರೆ ಅವನು ATM ಬ್ಯಾಲೆನ್ಸ್ ಎಲ್ಲ ಮುಗಿಸ್ಬಿಟ್ಟು ಖಾಲಿ ಮಾಡ್ಬಿಟ್ಟು ಗುಡಿಸಿ ಗೂಂಡಾಂತರ ಮಾಡೋವರೆಗೂ ಬಿಡಲ್ಲ ನೀವು. ಹಲೋ, ನೀವೇನ್ ಸುಮ್ನೆ ಹುಡುಗಿರ್ ಖರ್ಚು ಮಾಡಲ್ಲಪ್ಪ. ನಮ್ಮಂತ ಸುಂದರವಾಗಿರೋ ಒಳ್ಳೆ ಹುಡುಗಿರು ಸಿಗ್ತಾರೆ ತಿರುಗಾಡಕ್ಕೆ ಅಂತಾನೆ ಅಷ್ಟೆಲ್ಲ ಮಾಡೋದು. ಅಕಸ್ಮಾತ್ ಇವತ್ತು ಏನಾದ್ರೂ ಹುಡುಗಿರು ನಾಳೆಯಿಂದ ಹುಡುಗರ ಜೊತೆ ನಾವು ಓಡಾಡಲ್ಲ ಅಂತ ಡಿಸೈಡ್ ಮಾಡ್ಬಿಡ್ಲಿ, ಇಡೀ ಇಂಡಿಯಾಲಿ 2 ವೀಲರ್ ನಲ್ಲಿ ಬ್ಯಾಕ್ ಸೀಟ್ ಮ್ಯಾನುಫ್ಯಾಕ್ಚರಿಂಗ್ ನಿಂತೋಗುತ್ತೆ. 2 ವೀಲರ್ಸ್ ಎಲ್ಲ ಬರೀ ಸಿಂಗಲ್ ಸೀಟ್ ಅಲ್ಲಿ ರಸ್ತೆಯಲ್ಲಿ ಓಡಾಡ್ತಿರ್ತಾವ. ಸೂಪರ್ ಕೌಂಟರ್ ಹೊಡೆದ್ರಿ ಬಿಡ್ರಿ. ಏನ್ ಕೋಬ್ರ, ನೀನೇ ಹಿಂಗೆ ಹೇಳ್ಬಿಟ್ರೆ ಹೆಂಗೆ? ಬಾಲ ಪ್ರತಿಭೆಗಳಿಗೆ ಬಾಳ್ ಕೊಟ್ಟು ಭಗವಂತ ಆಗುವಂತಂದ್ರೆ ಬಾಲ್ಕಿಯರಿಗೆ ಸಪೋರ್ಟ್ ಮಾಡ್ಕೊಂಡು ಬಾಲಕೃಷ್ಣ ಆಗಕ್ ನೋಡ್ತಿದ್ಯಲ್ಲಪ್ಪ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ರಾಣಿ, ಕೆಲ್ಸ ಆಗ್ಬೇಕು ಅಂದ್ರೆ ಈ ಹುಡುಗರು ಅದ್ ಎಷ್ಟ್ ಚೆನ್ನಾಗ್ ಬಕೆಟ್ ಹಿಡಿತಾರ ಕಣೆ. ನೋಡಮ್ಮ, ನಮ್ಗೆ ಬ್ಯೂಟಿ ಇಲ್ಲ, ಬಕೆಟ್ ಹಿಡ್ದೆ ಕೆಲಸ ಮಾಡಿಸ್ಕೊತೀವಿ. ನೀವಾದ್ರೆ ನುಳ್ಕೊಂಡ್ ಕೆಲಸ ಮಾಡಿಸ್ಕೊತೀರ. ನನ್ನ ಹಣೆ ಬರಿಕೆ ನಾಲ್ಗೇನೆ ನುಳಿಯಲ್ಲ. ಏನ್ ಮಾಡೋಣ ತರ್ಮ? ಹಲೋ, ಎಕ್ಸ್ಕ್ಯೂಸ್ ಮೀ, ದೇವ್ರು ಅಂದ ಅನ್ನೋದನ್ನ ಹುಟ್ಟೋಕ್ ಮುಂಚೆನೆ ಹೆಣ್ಮಕ್ಳಿಗೆ ಕೊಟ್ಬಿಟ್ಟಿರ್ತಾನೆ. ಸೊ ಹೆಣ್ಣು ಮಕ್ಳೇ ಗ್ರೇಟ್. ನಿಮ್ಮನ್ನ ಸೃಷ್ಟಿ ಮಾಡಿದ್ದು ಬ್ರಹ್ಮ, ಅವನು ಕೂಡ ಗಂಡ್ಸೆ. ನಾನೇ ಗ್ರೇಟ್. ಓಲಿ ಬಿಡ್ರಪ್ಪ, ಯಾಕ್ರಪ್ಪ ಕಿತ್ತಾಡ್ತಾ ಇದೀರಾ? ಏನಪ್ಪ ಇದು? ಒಬ್ರ, ನಾನ್ ನಿನ್ನ ಹತ್ರ ಏನು ಕೇಳಿಲ್ಲಪ್ಪ, ದಯವಿಟ್ಟು ನಮಗ್ ಸಪೋರ್ಟ್ ಮಾಡಪ್ಪ. ಹುಡುಗರು ಏನು ಅಂತ ನೀರೊಪ್ಸು. ನೀರ್ ಒಪ್ಸೋದಲ್ಲ, ನಿರೂಪ್ಸೋದು. ಅದೇ ನೀರೊಪ್ಸು. ಅದೆಲ್ಲ ನನಗ್ ಗೊತ್ತಿಲ್ಲಪ್ಪ. ನೀನ್ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ರಾಣಿ ಮೇಲೆ ಆಣೆ. ಒಳ್ಳೇದಾಯ್ತು, ಹಂಗಂದ್ರೆ ಖಂಡಿತ ಮಾಡಲ್ಲ. ಅವ್ರ ಮೇಲೆ ಆಣೆ. ಇನ್ನೂ ಒಳ್ಳೇದು, ನಾನ್ ನಿಮ್ ಕಡೆ ತಲೆನೂ ಹಾಕಲ್ಲ. ನನ್ನ ಮೇಲೆ ಆಣೆ. ನನ್ನ ಮೇಲೆ ಆಣೆ ಹಾಕಿದ್ರೆ ಇನ್ನೂ ಹೇಳಲ್ಲ ನೀವು. ಅನಿ ಮೇಲೆ ಆಣೆ. ಆಪು ನನ್ನ ಮಗನೇ. ಓಕೆ ಓಕೆ, ನಾನು ಹುಡುಗರಿಗೆ ಸಪೋರ್ಟ್ ಮಾಡ್ತೀನಿ. ಯಾರ್ ಬಂದ್ರು ಅಷ್ಟೇನೆ, ಹುಡುಗಿರೇ ಗ್ರೇಟು, ನಾವಿಲ್ದೆ ನೀವ್ ಯಾರು ಇಲ್ಲ. ರಾಣಿ, ಅಲ್ಲ ನೀವಿಲ್ದೆ ನಾವಿಲ್ಲ ಅಂತ ಏನೋ ಡೈಲಾಗ್ ಎಲ್ಲ ಬಿಡ್ತಾ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಜೋಕ್ ಇದೇನೆ? ಯಾರು ಹೇಳ್ತಿರೋದು ನೋಡು. ನಾನೇನಾದ್ರೂ ಮನೆಗೆ ಬರೋದು 5 ನಿಮಿಷ ಲೇಟ್ ಆಗ್ಬಿಟ್ರೆ, ಎಲ್ರಿ ಇದೀರಾ, ನೀವ್ ಬರ್ಲಿಲ್ಲ ಅಂದ್ರೆ ನನ್ಗೆ ಆಗ್ತಾ ಇಲ್ಲ, ನೀವಿಲ್ಲ ಅಂದ್ರೆ ನನ್ಗೆ ಗೌರವ, ನೀವಿಲ್ದೆ ನಾನಿಲ್ಲ ಅಂತ ಡೈಲಾಗ್ ಹೊಡೆಯೋದೇ ಇವಳು ನನಗೆ ಹೇಳ್ಕೊಡ್ತಾಳೆ. ಇದು ಪಾಯಿಂಟ್. ಮಂಗೇಳು ಜನರಲ್ ನಾಲೆಡ್ಜ್ ಇಲ್ಲ, ಏನಿಲ್ಲ, ಒಂದು ನಾಲೆಡ್ಜ್ ಇಟ್ಕೊಂಡ್ರಲ್ಲ ವಾದ ಮಾಡಕ್ ಬಂದ್ಬಿಡ್ತಾರಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾಲೆಡ್ಜ್ ಬಗ್ಗೆ ಎಲ್ಲ ಮಾತಾಡ್ಬೇಡಿ. ಕಸ ಹೊಡೆಯೋ ನಾಲೆಡ್ಜ್ ಇಂದ ಹಿಡಿದು ಕಂಪ್ಯೂಟರ್ ನಾಲೆಡ್ಜ್ ತನಕ ನಮ್ಗೆಲ್ಲಾ ಗೊತ್ತಿದೆ. ಕಂಪ್ಯೂಟರ್ ಗೊತ್ತಂತ ಇವ್ರಿಗೆ. ಕಂಪ್ಯೂಟರ್ ಅದೇನು ತಿಪ್ಪೆ ಬಿಡಿಸಂಗಿ ಅನ್ಕೊಂಬಿಟ್ಟ? ತಿಪ್ಪೆ ಕೆತ್ಕೋದು, ತಿಪ್ಪೆ ಬಿಡಿಸೋದಲ್ಲ ಕಣ. ನಾನು ಆ ತಿಪ್ಪೆ ಎಲ್ಲ ಕಣೋ, ತಿಪ್ಪೆ ಅವರೆಕಾಯಿ ತಿಪ್ಪೆ, ಅವರೆಕಾಯಿ ಸಿಪ್ಪೆ ಬಿಡಿಸಂಗಿ ಅನ್ಕೊಂಬಿಟ್ಟ. ಸೃಜಾ, ಎಲ್ಲಿ ನಿಂದ ಲ್ಯಾಪ್ಟಾಪ್ ಇತ್ತಲ್ಲ ಕೊಡಿಲ್ಲ, ಒಳಗಡೆ ಇರ್ಬೇಕು, ತಗೊಂಡ್ಬಂದ್ಬಿಡ್ಲಾ? ಈಗ ಬರೋ ಲ್ಯಾಪ್ಟಾಪ್ ನ ಓಪನ್ ಮಾಡ್ಬಿಟ್ಟು ವರ್ಕ್ ಮಾಡಿ ತೋರಿಸಿ ಸಾಕು. ನಿಮ್ಮಿಬ್ಬರಿಗೆ ನಾನು ತಾಲೂಕ್ ಬಿದ್ಬಿಟ್ಟು ಲೈವ್ ಪೂರ್ತಿ ಜೀತ ಮಾಡ್ಕೊಂಡು ನಿಂತ್ಬಿಡ್ತೀನಿ ನಾನು. ತುರಿ ಇಲ್ಲೇ ಬಂದಿದ್ದೀನಿ ಮೇಲೆ ಲ್ಯಾಪ್ಟಾಪ್ ತಗೊಂಡು. ಹೌದಾ? ಲ್ಯಾಪ್ಟಾಪ್ ಓಪನ್ ಮಾಡೋದೊಂದು ಟಾಸ್ಕ್. ಲ್ಯಾಪ್ಟಾಪ್ ಓಪನ್ ಮಾಡಿ ವರ್ಕ್ ಮಾಡ್ಬೇಕು. ಇದು ಮೊದ್ಲೇ ಕಾಮಿಡಿ ಶೋ. ಎಲ್ಲ ಬಿಲ್ಡಪ್ ಗಳು ಬೇಡ್ರಮ್ಮ, ಲ್ಯಾಪ್ಟಾಪ್ ಓಪನ್ ಮಾಡ್ರಮ್ಮ ಸಾಕು. ಸರಿ ಆಯ್ತು, ಬೀಗ ಕೀ ಕೊಡಿ. ಕೀ ಕೊಡ್ರಿ. ಲ್ಯಾಪ್ಟಾಪ್ ಓಪನ್ ಮಾಡಕ್ಕೆ. ನಿಮ್ಮ ಕೀ ಇಲ್ದೆ ಇದನ್ನ ಓಪನ್ ಮಾಡಿದ್ರೆ ನಮ್ಮನ್ನ ಕಳ್ರು ಅನ್ಕೊಳಲ್ವಾ?
ಯಾಕೆ ನಗ್ತಾ ಇದಾರೆ? ಏ ರಾಣಿ, ಮಾನ ಮರ್ಯಾದೆ ಅರಾಜಾಗ್ತಿಯಲ್ಲ. ಲ್ಯಾಪ್ಟಾಪ್ ಓಪನ್ ಮಾಡೋದಕ್ಕೆ ಕೀ ಏನೇ ಬೇಕು? ನಿಂತ್ಕೊ. ಲ್ಯಾಪ್ಟಾಪ್ ಓಪನ್ ಮಾಡಕ್ ಗೊತ್ತಾಯಿಲ್ಲ ನಿಮ್ಗೆ? ಹಲೋ, ಎಕ್ಸ್ಕ್ಯೂಸ್ ಮೀ, ಬರೀ ಬಿಲ್ಡಪ್ ತಗೊಂಡು ನಿಂತ್ಕೋಬೇಡಿ. ಇದನ್ನ ನೀವ್ ಓಪನ್ ಮಾಡಿ ಆನ್ ಮಾಡಿ ತೋರಿಸಿ ನೋಡೋಣ. ಅಷ್ಟೇ ತಾನೇ, ನಾನ್ ಮಾಡ್ತೀನಿ. ಕೋಬ್ರಾ, ಇಂತ ಸಣ್ಣ ವಿಷಯಕ್ಕೆಲ್ಲ ನೀನ್ ಯಾಕೆ ನಾ ಮಾಡ್ತೀನಿ ಬಿಡು. ಲ್ಯಾಪ್ಟಾಪ್ ಓಪನ್, ಇನ್ನೇನ್ ಮಾಡ್ಬೇಕು? ಆನ್ ಮಾಡಿ. ಕೋಬ್ರಾ, ರಿಮೋಟ್ ಕೊಡು. ರಿಮೋಟ್ ಎದ್ದು ಪುಟ್ಟ ಅಂದ್ರೆ ರಿಮೋಟ್ ಯಾಕೋಬೇಕು? ಇದು ನಾನ್ ಮಾಡೋದ್ ಬೇಡ್ಬೇಕು ಕೋಬ್ರಾ. ಟಿವಿನ ಲ್ಯಾಪ್ಟಾಪ್ಗೆ ಯಾವನಾದ್ರು ರಿಮೋಟ್ ಇರ್ತಾನೆ, ಟಿವಿ ಕಲ್ಮೇಲೆ ಹೇಗಿತ್ತು? ಕೋಬ್ರಾ, ಕನ್ಫ್ಯೂಸ್ ಮಾಡ್ಕೊಂಡು ಜನಗಳ ಮುಂದೆ ಅವಮಾನ ಮಾಡ್ಕೊತಾ ಇದೆಯಾ? ಟಿವಿ ಐತಲ್ಲ, ಇದು ನಾನ್ ಮಾಡ್ಬೇಕಲ್ಲ. ರಿಮೋಟ್ ಕೊಡು. ಇದು ಟಿವಿ ಅಲ್ಲ ಕಣ, ಮಾನಿಟರ್ ಅಂತ ಕರೀತಾರೋ. ಅಯ್ಯೋ ಕೋಬ್ರಾ, ತಿರ್ಗಾ ತಪ್ಪು ಹೇಳ್ತಾ ಇದೆಯಾ? ಸ್ಕೂಲ್ಗೆ ಹೋಗಿದ್ಯಾ ನೀನು? ಹೋಗಿದ್ದೀನಿ. ಅಲ್ಲಿ ಎಲ್ಲಾ ಹುಡುಗರ್ನೆಲ್ಲ ನೋಡ್ಕೊಳಕ್ ಒಬ್ಬ ಇರ್ತಾರಲ್ಲ, ಯಾರೋನು ಕ್ಲಾಸ್ ಮಾನಿಟ್ರು. ಅದು ಮಾನಿಟ್ರು. ನೀವೇನಮ್ಮ ನಗ್ತಾ ಇದ್ದೀರಾ? ಈ ಕಂಪ್ಯೂಟರ್ ಇದನ್ನೆಲ್ಲ ಕಂಡಿಡ್ದವನು ಚಾರ್ಲ್ಸ್ ಬ್ಯಾಬೇಜ್ ಅಂತ ಗಂಡ್ಸು. ಅದಕ್ಕೋಸ್ಕರ ನಾವು ಒಂದ್ ಸ್ವಲ್ಪ ನಗ್ಬೇಕು. ಹ್ಯೂಮನ್ ಕಂಪ್ಯೂಟರ್ ಅಂತ ಹೆಸರಾಗಿರೋ ಶಕುಂತಲಾ ದೇವಿ ಹೆಂಗ್ಸು. ನಾವು ನಗ್ಬೇಕು. ಒಂದ್ ನಿಮಿಷ, ನಿಮ್ಮೆಲ್ರಿಗೂ ಜನ್ಮ ಕೊಟ್ಟಾಗ್ಲಿಂದ ಹಿಡಿದು ನಿಮ್ ವಂಶ ಅಭಿವೃದ್ಧಿ ಮಾಡೋದು ಕೂಡ ಹೆಣ್ಣೆ. ಹೆಣ್ಣಿಂದನೇ ಹುಟ್ಟಿ ಅಲ್ಲ, ಹೆಣ್ಣೆ ಗ್ರೇಟ್ ಅಲ್ಲ ಅಂತ ವಾದ ಮಾಡ್ತಿದ್ದೀರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ಇವತ್ತಿಂದ ಹೆಣ್ಣಿಗೆ ಬೆಲೆ ಇಲ್ದಿರೋ ಮನೇಲಿ ನಾವಿರ್ಬೇಕಾ? ಅಂದ್ರೆ ಏನ್ ನಮ್ಗೆ ಅವಮಾನ ಮಾಡ್ತಿದ್ದೀರಾ? ನಮ್ಮನ್ನ ಇಂಡೈರೆಕ್ಟ್ ಆಗಿ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಿದ್ದೀರಾ? ನಾವ್ ಹೋಗ್ತೀವಿ, ಹೋಗ್ತೀವಿ. ಇದು ಬಯಸದೆ ಬಂದ ಭಾಗ್ಯ. ಇನ್ಯಾವತ್ತು ಈ ಮನೆ ಕಾಲಿಡಲ್ಲ. ಅಯ್ಯೋ ಅಕ್ಕ, ಬಾರೆ ಹೋಗೋಣ. ಇವತ್ತು ಪಾಲ್ಟಿ ಸೂಪರ್. ಕೋಬ್ರಾ, ನಾನ್ ಡ್ರಿಂಕ್ಸ್ ತಂದ್ಬಿಡ್ತೀನಿ. ಓಕೆ, ನಾನು ತೊಡ್ಲೆ ಬೀಜ ತಂದ್ಬಿಡ್ತೀನಿ. ನಾನು ಲ್ಯಾಪ್ಟಾಪ್ ತಗೊಂಡ್ಬಂದ್ಬಿಡ್ತೀನಿ. ಲ್ಯಾಪ್ಟಾಪ್ ಏನಕ್ಕೆ? ಅದ್ರಲ್ಲಿ ಚಿಪ್ಸ್ ಇರುತ್ತೆ, ಹಂಚ್ಕೊಂಡು ತಿನ್ಬಿಡೋಣ. ಲ್ಯಾಪ್ಟಾಪ್ ಅಲ್ಲಿ ಚಿಪ್ಸ್ ಇರುತ್ತಾ? ಲ್ಯಾಪ್ಟಾಪ್ ಇಲ್ಲೇ ಐತಲ್ಲ, ಇದ್ರಲ್ಲಿ ಎಲ್ಲ ಐತೆ ಅಂತ ನೋಡ್ಬಿಟ್ಟು ಹೊಡೆದ್ಬಿಟ್ಟು ಚಚ್ಬಿಟ್ಟು ಹುಡ್ಕೋಣ ಬಾ, ಚಿಪ್ಸ್ ಮಾಡೋಣ ಬಾ. ಇದ್ರೊಳಗೆ ಏನ್ ಚಿಪ್ಸ್ ಬರ್ತದೆ? ಚೋಚೋನು ಹಾಕಿರ್ತಾರೋ ಏನೋ. ಹೊಡೆದಾಕಿದ್ರಿ ಎಲ್ಲ ಗೊತ್ತಾಯ್ತು, ಕಳ್ತೋಗ್ ನೋಡೋಣ ಬಾರ. ಇವತ್ತು ಮಹಿಳಾ ದಿನಾಚರಣೆಯನ್ನ ನಾವು ಮಜಾ ಟಾಕೀಸಲ್ಲಿ ಆಚರಿಸ್ತಾ ಇದೀವಿ. ಸೊ ಮಹಿಳಾ ಸಾಧಕಿಯರನ್ನ ಕರೆಯುವಂತ ಒಂದು ಸಮಯ. ನಾವು ಎಷ್ಟೋ ಜನ ಖಡಕ್ ಪೊಲೀಸ್ ಆಫೀಸರ್ನ ನೋಡಿರ್ತೀವಿ, ಅವರಲ್ಲಿ ತುಂಬಾ ಜನ ಮೇಲ್ ಆಫೀಸರ್ಸ್ ಇರ್ತಾರೆ, ಖಡಕ್ 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 ಅಂತೀವಿ. ಆದ್ರೆ ರೇರ್ ಸಿನಾರಿಯೋಲಿ ಒಬ್ಬ ಖಡಕ್ ಮಹಿಳಾ ಪೊಲೀಸ್ ಅಧಿಕಾರಿ ಕೂಡ ಸಿಗ್ತಾರೆ. ಅವ್ರನ್ನ ಏನಂತ ಹೇಳಿ ನೋಡಿ, ಇವರು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ IPS ಆಫೀಸರ್. ಅಷ್ಟೇ ಅಲ್ಲ, ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ 43ನೇ ರ್ಯಾಂಕ್ ಹೋಲ್ಡರ್. ಎಸ್, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸ್ಪೆಷಲ್ ಎಪಿಸೋಡ್ ನಲ್ಲಿ ದಯವಿಟ್ಟು ಜೋರಾದ ಚಪ್ಪಾಳೆಯಿಂದ ವೆಲ್ಕಮ್ ಮಾಡ್ಕೊಳ್ಳಿ IGP ಡಿ ರೂಪಾ ಮೌದ್ಗಿಲ್. ರೂಪಾ ಅವ್ರನ್ನ ನೋಡಿದ ತಕ್ಷಣ ಫಸ್ಟ್ ಟೈಮ್ ಇಜಿಲ್ಲ ಡಿಸೆಂಟ್ ಆಗಿ ಕೂತಿದ್ದಾರೆ. ಹಿಂಗ್ ಅನ್ಬಿಟ್ಟೆ, ನಮಸ್ಕಾರ ಮಾಡ್ಬಿಟ್ಟೆ. ಇಂದ್ರಜಿತ್ ಲಂಕೇಶ್ ಅಂತ. ನಮಸ್ಕಾರ. ಗೊತ್ತಿದೆ, ನಮಸ್ತೆ. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ. ವೆರಿ ಗುಡ್. ವೆಲ್ಕಮ್ ಟು ಮಜಾ ಟಾಕೀಸ್. ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ ಯು. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಕಮ್. ಈಗ ನಿಮ್ಮ ಪ್ರೊಫೆಷನ್ ಅಲ್ಲಿ ಈ ಒಂದು ಏನಂದ್ರೆ ಸಾಕಷ್ಟು ಏನಂದ್ರೆ ಒತ್ತಡಗಳು ಜಾಸ್ತಿ ಇರುತ್ತೆ. ನಿಮ್ಮ ಕೆಲಸದ ಒತ್ತಡ ಇರ್ಬೋದು, ಕಮಿಟ್ಮೆಂಟ್ಸ್ ಇರ್ಬೋದು, ಈ ತರದೆಲ್ಲ. ಹೌ ಡು ಯು ಮ್ಯಾನೇಜ್ ಯುವರ್ ಟೈಮ್ ವಿತ್ ಯುವರ್ ಫ್ಯಾಮಿಲಿ? ಕ್ವಾಂಟಿಟಿ ಆಫ್ ಟೈಮ್ಗಿಂತನೂ ಕ್ವಾಲಿಟಿ ಆಫ್ ಟೈಮ್ ಬಹಳ ಇಂಪಾರ್ಟೆಂಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಕ್ವಾಲಿಟಿ ಟೈಮ್ ಮಕ್ಕಳಿಗೆ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದ್ದಾಗ ಆದಷ್ಟು ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡೋದು, ಅವರಿಗೆ ಏನಾದರೂ ಹೇಳುವಂಥದ್ದು, ಮನಮುಟ್ಟುವಾಗಿ ಹೇಳೋದು, ಕೆಲವೊಮ್ಮೆ ಕಥೆಗಳು ಹೇಳೋದು, ಕೆಲವೊಮ್ಮೆ ಆಟ ಆಡೋದು, ಆ ಥರ ಏನಾದ್ರು ಮಾಡ್ತೀನಿ. ಸೊ
ಟೈಮ್ ಸ್ಪೆಂಡ್ ಮಾಡ್ತೀನಿ. ಮಕ್ಕಳ ಜೊತೆ ಏನ್ ಆಟ ಆಡ್ತೀರಾ ನೀವು ಮನೇಲಿ? ಈಗ ಮಗಳು ದೊಡ್ಡವಳು, ಶೀಸ್ ಇನ್ 6th standard, ಸೊ ಟೈಮ್ ಸಿಕ್ಕಾಗ ಅವಳ ಜೊತೆ ಚೆಸ್ ಆಡ್ತೀನಿ. ಇಲ್ದಿದ್ರೆ ಸಣ್ಣವನು ಇನ್ನು 3ನೇ ಕ್ಲಾಸ್, ಅವನು ಇನ್ನೂ ಸ್ವಲ್ಪ ಸಣ್ಣವನ್ ತರನೇ ಆಡ್ತಾನೆ. ಸೊ ಅವನು ಕಚ್ಚುಗುಳಿ ಆಟ ಅಂದ್ರೆ ಅವನಿಗೆ ನಾನ್ ಕಚ್ಚುಗುಳಿ ಕೊಡ್ಬೇಕು, ಅವ್ನು ನನಗ್ ಕೊಡ್ತಾನೆ. ನಿಮ್ಮಲ್ಲಿ ಇವಾಗ ಈ IPS ಅಲ್ಲೆಲ್ಲ ಒಂದು ಸಾಂಸ್ಕೃತಿಕ ಕಲ್ಚರಲ್ ಫೆಸ್ಟಿವಲ್ಸ್ ಎಲ್ಲ ಇರುತ್ತಲ್ಲ? ಹೌದೌದು. ಅಲ್ಲಿ ನಾಟಕಗಳು ಮತ್ತು ಥಿಯೇಟರ್ ಎಲ್ಲಾನು ಇರುತ್ತಲ್ವಾ? 2 ಸಲ ಮಿಸ್ ದಾವಣಗೆರೆ ಆದ್ರೂ ಕೂಡ ನಾನು ಎಲ್ಲೂನು ಹೇಳ್ಕೊಳ್ಳಿಲ್ಲ ನನ್ನ ಪ್ರೊಫೆಷನ್ಗೆ ಬಂದ್ಮೇಲೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಅಷ್ಟು ವರ್ಷದ ಹಿಂದೆ ಅಂದ್ರೆ 17 years ಹಿಂದೆ 2000 ಇಸ್ವಿಯಲ್ಲಿ ನಾನು ಸೇರಿದ್ದು. ಎಲ್ಲೋ ನನ್ಗೆ ಅನ್ಸ್ತಿತ್ತು ಈ ಪುರುಷ ಪ್ರಧಾನ ಇಲಾಖೆಯಲ್ಲಿ ಮಿಸ್ ದಾವಣಗೆರೆ ಅದು ಇದು ಹೇಳ್ಕೊಂಡ್ಬಿಟ್ರೆ ಮೊದ್ಲೇ ಮಹಿಳೆಯರ ಬಗ್ಗೆ ಅಷ್ಟು ಒಳ್ಳೆ ಧೋರಣೆ ಇರಲ್ಲ, ಅಂದ್ರೆ ಅವರ ಎಫಿಷಿಯನ್ಸಿ ಬಗ್ಗೆ. ಯಾಕಂದ್ರೆ ಪುರುಷ ಪ್ರಧಾನ ಇಲಾಖೆಯಲ್ಲಿ ಮಹಿಳೆಯರಿಗೆ ಏನು ಗೊತ್ತಿರಲ್ಲ ಅಂತಾನೆ ಭಾವಿಸ್ತಾರೆ. ಸೊ ಇನ್ನು ಅದ್ರ ಜೊತೆಗೆ ಇನ್ನು ಮಿಸ್ ದಾವಣಗೆರೆ ಅದೆಲ್ಲ ಹೇಳ್ಬಿಟ್ರೆ ಇನ್ನು ತುಂಬಾ ಲೈಟ್ ಆಗಿ ತಗೋತಾರೆ ಅಂತ ನಾನು ಎಲ್ಲೂ ಹೇಳಕ್ ಹೋಗಿರ್ಲಿಲ್ಲ. ಐ ಕಂಪ್ಲೀಟ್ಲಿ ಅಗ್ರಿ. ಈಗ ಇವ್ರು ಹೇಳಿದ್ರು ಇವರು 2 times ಮಿಸ್ ದಾವಣಗೆರೆ ಅಂತ. ಸೊ ನನಗೆ ರ್ಯಾಂಪ್ ವಾಕ್ ಅನ್ನ ಹೇಳ್ಕೊಡ್ತಾ ಇದಾರೆ ರೂಪಾ ಮೇಡಮ್, ಪ್ಲೀಸ್. ಇಲ್ಲ ಈಗ ರ್ಯಾಂಪ್ ವಾಕ್ ಇಲ್ಲ. ಆಗುತ್ತೆ ಬನ್ನಿ. ರ್ಯಾಂಪ್ ವಾಕ್ ಗಿಂತ ಆಕ್ಚುಲಿ ಅವ್ರಿಗೆ ಒಂದು ಪೊಲೀಸ್ ಯಾವ ತರ ನಡಿಬೇಕು ಅಂತ ಹೇಳ್ಕೊಡಿ ಮೇಡಮ್. ಇವ್ರಿಗ ಹೇಳ್ಕೊಡ್ಬೇಕಾ? ಹೌದು, ನಡೀರಿ ನೋಡೋಣ. ಕರೆಕ್ಟ್ ಮಾಡ್ತೀನಿ. ಟಿಫಾಗ ಹೌದು ನೋಡಿ. ಓಕೆ ಸ್ಟಾರ್ಟ್. ಓಕೆ ಇತ್ತು, ಆದ್ರೆ ಇಂಪ್ರೂವ್ ಮಾಡ್ಕೋಬಹುದು. ಸ್ವಲ್ಪ ಹೀಲ್ಸ್ ಮೇಲೆ ನಡಿಬೇಕು, ಇದು ಎತ್ತಬೇಕು, ಮತ್ತೆ ಸ್ಟ್ರೈಟ್ ಇರ್ಬೇಕು. ನಿಮ್ದು ಹಿಂಗಿದೆ, ಹಿಂಗೆ ನಾನು ಕ್ಯಾಶುಯಲ್ ಆಗಿ ನಡೆದ್ರೆ ನೀವು. ಇದೆಲ್ಲ ಫಿಲ್ಮಿಕ್ ಸ್ಟೈಲ್, ರಿಯಲ್ ಲೈಫ್ ಅಲ್ಲಿ ಮಾಡಕ್ಕಾಗಲ್ಲ. ಪೊಲೀಸ್ ಆಫೀಸರ್ ಇಲ್ಲ, ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡ್ಸಿದ್ರೆ ನಾನು ಸುಜನ್ ಲೋಕೇಶ್ ಅವ್ರಿಗೆ ವಾಕ್ ಅದ್ ಮಾಡಕ್ ಆಗುತ್ತಾ ಅಂತ ಟ್ರೈ ಮಾಡಿದ್ದೆ. ಚೆಕ್ ಮಾಡಿದ್ರಿ? ಹೌದು, ಈ ತರ ಹೇಳಿ 25 ಪಿಕ್ಚರ್ ಆಯ್ತು. ಈಗ ನಿಮಗೆ ಇವಾಗ ನಿಮ್ಮ ಪ್ರೊಫೆಷನಲ್ಲಿ ಆಸ್ ಯು ಸೆಡ್ ಯು ಹ್ಯಾವ್ ಟು ಬಿ ವೆರಿ ಖಡಕ್, ಅದೆಲ್ಲ ಫೈನ್. ನಿಮಗೆ ಭಯ ಅಂದ್ರೆ ಯಾವ ವಿಷಯಕ್ಕೆ ಭಯ ಆಗುತ್ತೆ? ನನ್ಗೆ ಆಕ್ಚುಲಿ ಮನುಷ್ಯರು ಕಂಡ್ರೆ ಭಯ ಆಗಲ್ಲ. ಅಂದ್ರೆ ಯಾರು ಏನೇ ಹೇಳಿದ್ರು ಅಥವಾ ಜಗಳಕ್ ಬಂದ್ರೆ ಅಥವಾ ಮತ್ತೊಂದ್ ಮಾಡ್ತಾರೆ ಅಂತ ಆ ತರದ್ ಏನೂ ಆಗಲ್ಲ. ಬಟ್ ನಾನು ಇವಾಗ ಹೇಳಿದ್ರೆ ನೀವು ನನ್ ಮೇಲೆ ಟ್ರಿಕ್ ಪ್ರಯೋಗಿಸಬಹುದು. ಇಲ್ಲ ಇಲ್ಲ ಇಲ್ಲ, ನನ್ಗೆ ಕಾಕ್ರೋಚಸ್, ಲಿಸರ್ಡ್, ಇಲಿ ತುಂಬಾ ಭಯ. ಕಾಕ್ರೋಚ್ ಕೇಳಿದ್ರ ನೀವು? ಇಲ್ಲ, ಇವಾಗ ತೆಗಿ ಬೇಡ ರೀ. ಓಕೆ, ಇದೀನಿ ಆರ್ಟಿಫಿಷಿಯಲ್, ರಿಯಲ್. ಇಲ್ಲಿ ತುಂಬಾ ಜನಕ್ಕೆ ಆಕ್ಚುಲಿ ರೂಪಾ ಅವ್ರ ಬಗ್ಗೆ ಹೇಳಿದಾಗ ಈ ಮಿಸ್ ದಾವಣಗೆರೆ ಇದ್ದಾಗ ಗೊತ್ತಿಲ್ಲ. ಅಂಡ್ ಇನ್ನೊಂದು ವಿಚಾರ ಏನಂದ್ರೆ ಶಿ ಇಸ್ ಅ ಗುಡ್ ಸಿಂಗರ್. ಗುಡ್ ಸಿಂಗರ್, ಆದ್ರೆ ಐ ಆಮ್ ನಾಟ್ ಇವನ್ ಎ ಬಾತ್ರೂಮ್ ಸಿಂಗರ್. ಈ ತರ ನೀವ್ ಯಾರನ್ನ ಕೇಳ್ದಾಗಷ್ಟೇ ನಾನು ಹಾಡ್ಬೇಕಾಗತ್ತೆ. ನನ್ ವಾಯ್ಸ್ ಬಹಳ ಕೂತ್ ಬಿಟ್ಟಿರುತ್ತೆ. ಪರವಾಗಿಲ್ಲ, ನಾವ್ ಎಬ್ಸೋಣ. ವೀಕ್ಷಕರೇ, ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಈಗ ಇನ್ನೊಬ್ಬ ಸಾಧಕಿಯನ್ನ ನಮ್ಮ ವೇದಿಕೆಗೆ ಕರೆಸುವಂತ ಸಮಯ. ನಾವೆಲ್ಲ ಒಂದು ಸಣ್ಣ ನೋವಾದ್ರೂ ಕೂಡ ಅಯ್ಯೋ ದೇವ್ರೆ ಇದರಿಂದ ನಮ್ಗೆ ಬಿಡುಗಡೆನೇ ಇಲ್ವೇ ಅಂತ ಅನ್ಕೋತೀವಿ, ಆ ತರ ನೊಂದ್ಕೋತೀವಿ. ಆದ್ರೆ ಹೇಳ್ಕೊಳಕ್ಕೆ ಆಗದೆ ಇರುವಂತ ಸಿಕ್ಕಾಪಟ್ಟೆ ನೋವುಗಳಿದ್ರು ಇವರು ಈ ರೀತಿ ಅನ್ಕೊಳ್ಳಿಲ್ಲ. ಅದ್ರ ಬದಲು ಅದನ್ನ ಚಾಲೆಂಜ್ ಆಗಿ ತಗೊಂಡು ಅವರ ದೈಹಿಕ ನೋವಿನ ನಿವಾರಣೆಗೆ ಕ್ರೀಡೆನ ಆಯ್ಕೆ ಮಾಡ್ಕೊಂಡ್ರು. ತಮ್ಮ ಬದುಕನ್ನೇ ಒಂದು ಅನುಭವ ಮಾಡ್ಕೊಂಡ್ರು. ಅದರಲ್ಲಿ ತುಂಬಾ ಯಶಸ್ಸನ್ನ ಕಂಡ್ರು. ಬದುಕಲ್ಲಿ ಯಶಸ್ಸು ಸಿಗ್ಬೇಕು ಅಂದ್ರೆ ಸಾಕಷ್ಟು ಶ್ರಮ ಬೇಕು. ನಮ್ಮ ದೇಹಕ್ಕೆ ಸಿಗೋ ಆ ಪ್ರತಿ ಒಂದು ನೋವು ಕೂಡ ನಮ್ಮನ್ನ ಗಟ್ಟಿ ಮಾಡುತ್ತೆ ಅನ್ನೋದನ್ನ ಇವರೇ ತೋರಿಸ್ಕೊಟ್ರು. ಇವರು ನಿಮ್ಮಂತರು ಅಲ್ಲ, ವಿಶೇಷ ಚೈತನ್ಯರು. ಅವರೇ ನಿಮ್ಮೆಲ್ಲರ ನೆಚ್ಚಿನ ಪ್ಯಾರಾಲಿಂಪಿಯನ್ ಪದ್ಮಶ್ರೀ ಮಾಲತಿ ಹೊಳ್ಳ. ಹೇಗಿದ್ರಿ? ನಮಸ್ಕಾರ, ಚಂದ ಇದ್ದೇನೆ. ಬಹಳ ಖುಷಿ ಆಯ್ತು ನಿಮ್ಮನ್ನ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಕರೆದಾಗ. ನೀವು ತುಂಬಾ ಪ್ರೀತಿಯಿಂದ ಒಪ್ಕೊಂಡ್ರಿ, ತುಂಬಾ ಒಂದು ಖುಷಿಯಿಂದ ಒಪ್ಕೊಂಡ್ರಿ. ಅಂಡ್ ಮಜಾ ಟಾಕೀಸಿನ ಒಂಥರ ಏನಂದ್ರೆ ಕಾಯಂ ಫಾಲೋವರ್ ಅಂತೆ. ಸೊ ಅದು ಕೇಳಿ ನಮ್ಗೆ ಬಹಳ ಖುಷಿ ಆಯ್ತು. ಖಂಡಿತ. ಹ್ಯಾಪಿ ವುಮೆನ್ಸ್ ಡೇ ಅಮ್ಮ. ಮಾಲತಿ ಅಮ್ಮ ಅವ್ರ ಬಗ್ಗೆ ನಾನೇನ್ ಹೇಳಿ, ಏನೇನು ಅಂತ ಹೇಳಿ. ಇವರು 1 ವರ್ಷದ ಮಗು ಆಗಿದ್ದಾಗ ಇವ್ರಿಗೆ ಪೋಲಿಯೋ ಅಟ್ಯಾಕ್ ಆಯ್ತು. ಅಲ್ಲಿಂದ 15 ವರ್ಷದವರೆಗೂ ಚೆನ್ನೈ ಆಸ್ಪತ್ರೆಯಲ್ಲೇ ಕಳೀತಾರೆ. ಇವ್ರಿಗೆ 33 ಸರ್ಜರಿಗಳಾಗಿದೆ. ಆದ್ರೆ ಈ 33 ಸರ್ಜರಿಯಿಂದ ಇವ್ರು ಯಾವತ್ತೂ ಎದೆಗುಂದಿಲ್ಲ. ಕ್ರೀಡೆನಲ್ಲಿ ತಮ್ಮ ಸಾಧನೆಯನ್ನ ಶುರು ಮಾಡಿದ ಇವರು ಇದುವರೆಗೂ 397 ಚಿನ್ನದ ಪದಕನ ಗಳಿಸಿದ್ದಾರೆ. 27 ಬೆಳ್ಳಿ ಪದಕ, 5 ಕಂಚಿನ ಪದಕನ ಗಳಿಸಿದ್ದಾರೆ, ವಿಚ್ ಇಸ್ ಫಿನಾಮಿನಲ್. 1996ರಲ್ಲೇ ಅರ್ಜುನ ಪ್ರಶಸ್ತಿಗೆ ಪಾತ್ರರಾದರು.
2001ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ. 2011ರಲ್ಲಿ ಬಿಜಾಪುರ ಯೂನಿವರ್ಸಿಟಿ ಅವರು ಇವರಿಗೆ ಡಾಕ್ಟರೇಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಹೇಳ್ತಾ ಇರ್ಬೇಕು ಅಂದ್ರೆ ಒಂಥರ ಹೆಂಗೆ ಅಂದ್ರೆ ಇಟ್ಸ್ ನೆವರ್ ಎಂಡಿಂಗ್. ಶಿ ಈಸ್ ಅ ಮೋಟಿವೇಶನಲ್ ಸ್ಪೀಕರ್ ಕೂಡ. ಹಾಗೆ ಒಂದು ಮಾತೃ ಫೌಂಡೇಶನ್ ಅಂತ ಒಂದು ಸಂಸ್ಥೆನ ನಡೆಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷ ಚೇತನ ಮಕ್ಕಳು ಯಾರಿದ್ದಾರೆ ಅವ್ರನ್ನ ದತ್ತು ತಗೊಂಡು ಅವ್ರಿಗೆ ವಿದ್ಯಾಭ್ಯಾಸ, ಚಿಕಿತ್ಸೆ ಖರ್ಚು, ಹಾಗೆ ಅವ್ರಿಗೆ ಕೆಲಸ ಸಿಗೋವರೆಗೂ ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಅವರ ಜೀವನಕ್ಕೆ ಒಂದು ಆಧಾರವಾಗಿದ್ದಾರೆ. ಫ್ಯಾಂಟಾಸ್ಟಿಕ್. ಮಾಲತಿಯಮ್ಮ, ನಿಮ್ಮ ಸಾಧನೆಗೆ ನಮ್ಮ ಒಂದು ಸಲಾಂ. ಹೇಳಿಮ್ಮ, ನಿಮ್ಗೆ ಇದೊಂದು ನಿಮ್ಮ ಜೀವನದಲ್ಲಿ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿ ಇಷ್ಟೊಂದೆಲ್ಲ ನೋವು ಅನ್ಬೋದಾಗ ಈ ಒಂದು ಇನ್ಸ್ಪಿರೇಷನ್ ಎಲ್ಲಿಂದ ಬಂತಮ್ಮ? ಫಸ್ಟ್ ಆಫ್ ಆಲ್ ನೋವು ಅನ್ನೋದು ದೇಹಕ್ಕೆ ಅಲ್ವಾ, ಮನ್ಸಿಗಲ್ಲ ಅಲ್ವಾ. ಸೊ ದೇಹಕ್ಕೆ ನೋವು ಬಂದಾಗ ಅದು ಬರ್ತದೆ ಹೋಗ್ತಾ ಇರ್ತದೆ. ಆ ನೋವನ್ನ ನಾವು ಯಾವ ರೀತಿ ತಗೊಳ್ತೇವೆ ಅನ್ನೋದು ಮುಖ್ಯ. ಯಾಕಂದ್ರೆ ನೋವನ್ನ ನಾವು ನೋವಂತಾನೆ ತಗೊಂಡ್ರೆ ಅದು ದೇರ್ ಇಸ್ ನೆವರ್ ಎಂಡಿಂಗ್ ಅಟ್ ಆಲ್, ದೇರ್ ಇಸ್ ನೋ ಎಂಡ್ ಅಟ್ ಆಲ್ ಅಲ್ವಾ. ಆ ನೋವನ್ನ ನಾವು ಹೇಗೆ ಮೆಟ್ಟಿ ನಿಲ್ತೇವೆ, ಅದನ್ನ ಹೇಗೆ ಹಡಲ್ ಅಂತ ಮಾಡ್ಕೊಂಡು, ಅಬ್ಸ್ಟಕಲ್ ಅಂತ ಮಾಡ್ಕೊಂಡು ನಾವು ಮುಂದೆ ಬರಿತೇವೆ ಅನ್ನೋದು ಮುಖ್ಯ. ಯಾಕಂದ್ರೆ ಜೀವನ ಅಲ್ಲಿಗೆ ಮುಗಿಯುವುದಿಲ್ಲ ಅಲ್ಲ. ಸೊ ಅದರಿಂದ ಏನಾಗ್ತದೆ ಅಂದ್ರೆ ಸಾಯೋ ತನಕ ಬದುಕಿರಬೇಕು ಅಂತ ಒಂದು ಸಿದ್ಧಾಂತ ಉಂಟು. ಸೊ ಅದನ್ನ ಯಾಕೆ ವೇಸ್ಟ್ ಮಾಡ್ಬೇಕು? ಯಾವತ್ತಿದ್ರು ಹೋಗೋದು ಒಂದೇ ಅಲ್ಲ, ಚಂದ ಮಾಡಿ ಹೋಗುವ, ಒಬ್ಬರಿಗೆ ಇನ್ಸ್ಪಿರೇಷನ್ ಆಗಿ ಹೋಗುವ, ಒಬ್ಬರಿಗೆ ಮಾರಲ್ ಆಗಿ ಹೋಗುವ ಅನ್ನೋ ಒಂದು ಇದ್ರಲ್ಲಿ ನನ್ನನ್ನ ನಾನು ತೊಡಸ್ಕೊಂಡಿದ್ದೆ. ಕಮಿಂಗ್ ಟು ಅ ಲೈಟರ್ ನೋಟ್, ಡಾಕ್ಟರ್ಗೆ ಅನಸ್ತೇಶಿಯಾ ಎಷ್ಟು ಕೊಡ್ಬೇಕು ಅಂತ ನೀವೇ ಹೇಳ್ಕೊಡ್ತಾ ಇದ್ರಂತಲ್ಲ, ಹೆಂಗದು? ವಾಟ್ ವಾಸ್ ದಟ್? ಇಲ್ಲ, ಅದೆಂತ ಅಂದ್ರೆ ನನಗದು ಫನ್ನಿಯೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ಅಂತ ನಾನು ಹೇಳಿಕ್ಕೆ ಇಷ್ಟಪಟ್ಕೊಳ್ತೇನೆ. ನನ್ನ 19th ಸರ್ಜರಿ ಆದಾಗ ಒಂದು ಸಣ್ಣ ಬೋನ್ ಅದು ಫ್ಲೋಟ್ ಆಗ್ತಾ ಇತ್ತು. ಇಲ್ಲಿ ನಮಗೆ ಮಜಲು ಮತ್ತೆ ಬೋನ್ ಸ್ಟ್ರೆಂತ್ ಆಗಿ ಇರುವುದಿಲ್ಲ ಅಲ್ವಾ, ಅದು ಅಲ್ಲಿ ಅದಾದಾಗ ಐ ವಾಸ್ ಅಡ್ವೈಸ್ ಟು ರಿಮೂವ್ ಇಟ್. ಅದನ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರು. ಆಗ ಅನಸ್ತೇಶಿಯಾ ವಿಲ್ ಬಿ ಗಿವನ್ ನಿಮ್ಮ ಬಾಡಿ ವೆಯ್ಟ್ ಮತ್ತೆ ಏಜ್ಗೆ ಸರಿಯಾಗಿ ಕೊಡ್ತಾರೆ ಯೂಶುವಲಿ. ಮೈ ನೇಚರ್ ಇಸ್ ಆಸ್ ಇಟ್ ಈಸ್ ಅ ಚಾಟರ್ ಬಾಕ್ಸ್ ನೇಚರ್ ನಂದು. ನಾನು ತುಂಬಾ ಮಾತಾಡ್ತೇನೆ, ತುಂಬಾ ಫನ್ನಿ ಆಗಿರ್ತೇನೆ ಅಂತ. ಆಪರೇಷನ್ ಟೇಬಲ್ ಮೇಲೆ ನಾನು ಡಾಕ್ಟರ್ಗೆ ಸುಮ್ಮನೆ ಹೇಳಿದೆ, ದಿಸ್ ಇಸ್ ಮೈ 19th ಸರ್ಜರಿ ಡಾಕ್ಟರ್, ನೀವು ಕೊಡುವಂತ ಡೋಸೇಜು ಸಾಕಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅದು ಆ ಏಜು ಮತ್ತೆ ಬಾಡಿ ಇದಕ್ಕೆ ಕೊಡ್ತಾರಲ್ವಾ, ಅದು 19th ಸರ್ಜರಿ ಆಗಿರೋದ್ರಿಂದ ಡ್ರಗ್ ತಗೊಂಡ್ ಬಾಡಿ ಇಮ್ಯೂನ್ ಆಗಿರ್ತದೆ ನ್ಯಾಚುರಲಿ. ಸೊ ಕೊಡುವಂತ ಡ್ರಗ್ಸ್ ಡೋಸೇಜು ಸಾಕಾಗ್ಲಿಕ್ಕಿಲ್ವಾ ಏನು ಅಂತ ಹೇಳಿದೆ. ಅವ್ರು ಡಾಕ್ಟರ್ಗೆ ಈಗೋ ತಟ್ಟಿ ಬಿಡ್ತು, ಅವ್ರಿಗೆ ಕೋಪ ಬಂದ್ಬಿಡ್ತು. ಅವ್ರು ಹೇಳಿದ್ರು, ನೀನು ಡಾಕ್ಟರ್ ನಾನು ಡಾಕ್ಟರ್, ನೀನು ಸುಮ್ನೆ ಮಲಗು ಸಾಕು, ಕಣ್ಣು ಮುಚ್ಕೊಂಡು ಮಲಗು, ನನಗೆ ಗೊತ್ತುಂಟು ಎಷ್ಟು ಕೊಡಬೇಕು ಹೇಗೆ ಅಂತ ಹೇಳಿಬಿಟ್ರು. ಆಸ್ ಯೂಶುವಲ್ ಐ ವಿಶ್ಡ್ ಆಲ್ ಆಫ್ ದೆಮ್ ಅಂಡ್ ವೆಂಟ್ ಆಫ್ ಟು ಸ್ಲೀಪ್. ಅದೇನಾಯ್ತು ಅಂದ್ರೆ ಅವ್ರು ಓಪನ್ ಮಾಡಿದಾಗ ಆ ಬೋನ್ ಅವ್ರಿಗೆ ಅಲ್ಲಿ ಸಿಕ್ಲಿಲ್ಲ, ಬಿಕಾಸ್ ಇಟ್ ವಾಸ್ ಫ್ಲೋಟಿಂಗ್ ಅಲ್ಲ. ಅವ್ರು ಪ್ಯಾನಿಕ್ ಆಗಿ ಬಿಟ್ಟು ಅವರು ಅದು ಸಿಕ್ಕೋ ತನಕ ಕಾಲನ್ನ ಕಟ್ ಮಾಡ್ಕೊಂಡು ಇಲ್ಲಿ ನೀ ಹತ್ರ ಅವರಿಗೆ ಸಿಕ್ತು, ಸೊಂಟದಲ್ಲಿ ಇರ್ಬೇಕಾಗಿರೋದು ನೀ ಹತ್ರ ಸಿಕ್ತು. ಹಾಗೆ ಎಂತ ಮಾಡಿಬಿಟ್ರು, ಅಷ್ಟೊಳಗೆ ಕೊಟ್ಟಿರುವಂತ ಡೋಸೇಜ್ ಖಾಲಿ ಆಗ್ಬಿಟ್ಟು ನಾನ್ ಕಣ್ಣನ್ನು ಓಪನ್ ಮಾಡಿಬಿಟ್ಟೆ ಇಟ್ಲಿ. ಮತ್ತೆ ಆವು ಅಂತೆಲ್ಲ ಕೂಗ್ಲಿಕ್ಕೆ ಶುರು ಮಾಡಿಬಿಟ್ಟೆ. ಆಗ ಅವ್ರು ಇನ್ನೂ ಪ್ಯಾನಿಕ್ ಆಗಿ ಮತ್ತೆ ಡೋಸೇಜ್ ಕೊಟ್ಟುಬಿಟ್ರು. ಮತ್ತೆ ನಾನೆಂತೂ ಮಲ್ಕೊಂಡೆ, ಆಪರೇಷನ್ ಆಗಿಬಿಡ್ತು. 3-4 days ಆದ್ಮೇಲೆ ಕಣ್ ತೆಗ್ದಿರ್ಲಿಲ್ಲ. ದೆನ್ ಐ ವೆಂಟ್, ಅವರು ಕೊಟ್ಟಿರುವಂತ ಓವರ್ ಡೋಸೇಜ್ ಇಂದ ಐ ವೆಂಟ್ ಆಫ್ ಟು ಪ್ಯಾರಾಕೋಮಾ ಫಾರ್ 45 days. ಇದೆಲ್ಲ ಆದ್ಮೇಲೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಆದ್ಮೇಲೆ, ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನನ್ಗೆ ಗೊತ್ತಿಲ್ಲ, ಅಗೈನ್ ಮೈ 26th ಸರ್ಜರಿಗೆ ನಾನು ಅವ್ರನ್ನ ಮೀಟ್ ಮಾಡ್ಬೇಕಾಯ್ತು. ಏನ್ ಲೆಕ್ಕ ಇಟ್ಕೊಂಡಿದ್ರು ನೋಡಿ, ಹೊಸ ವೈದ್ಯಂಕಿನ ಹಳೆ ರೋಗಿ. ಅವರು ನನ್ನ ಚಾರ್ಟ್ ನೋಡ್ಬಿಟ್ಟು, ನೀನು ಅದೇ ಮಾಲ್ತಿ ಹೊಳ್ಳ ಅಲ್ವಾ ಅಂತ ಕೇಳಿದ್ರು. ಹೌದು ಡಾಕ್ಟರ್ ಅದೇ ಅಂತ ಹೇಳಿದೆ. ಇದು ಎಷ್ಟು ಅಲ್ಲಿ ಬರ್ದಿರ್ತಾರೆ, ಎಷ್ಟನೇ ಸರ್ಜರಿ ಅಂತೆಲ್ಲ ಬರ್ದಿರ್ತಾರೆ. 26 ಸರ್ಜರಿ ಅಂದ್ಮೇಲೆ, ಅಮ್ಮಮ್ಮ ತಾಯಿ ನಿನ್ಗೆ ಸಾಕ್ಸ್ದಂಗ ನಮಸ್ಕಾರ, ಎಷ್ಟು ಡೋಸೇಜ್ ಕೊಡ್ಬೇಕು ಅಂತ ನೀನೇ ಹೇಳಿಬಿಡು ಅಂತ ಹೇಳಿ. ಬಟ್ ಅದು ಫನ್ನಿಯಾಗಿ ಇತ್ತಿರ್ಬೋದು ನನ್ನ ಲೈಫಲ್ಲಿ. ಬಟ್ ಐ ಲರ್ನ್ ಎ ಲೆಸನ್ ಫ್ರಮ್ ಇಟ್. ಜೀವನದಲ್ಲಿ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂದ್ರೆ ನಮ್ಗೆ ಸರ್ಟಿಫಿಕೇಟ್ ಆಗ್ಲಿ, ನಮ್ಮ ಎಜುಕೇಶನ್ ಆಗ್ಲಿ ಉಪಯೋಗಕ್ಕೆ ಬರುವುದಿಲ್ಲ. ನಮ್ಮ ಲೈಫ್ ಇಟ್ ಸೆಲ್ಫ್ ಟೀಚರ್ಸ್ ಯು ದಿ ಬ್ಯೂಟಿಫುಲ್ ಲೆಸನ್ಸ್. ಬಿಕಾಸ್ ಲೈಫ್ ಇಟ್ ಸೆಲ್ಫ್ ಇಸ್ ಅ ಕ್ಯಾರೆಕ್ಟರ್ ಜಿಮ್ನಾಸಿಯಂ ಅಲ್ವಾ. ನಾವು ಹೇಗೆ ಕಲಿತೀವಿ, ಹೇಗೆ ಮಾಡ್ತೀವಿ, ಹೇಗೆ ನಮ್ಮ ಲೈಫ್ ಅನ್ನು ತಗೊಂಡು ಹೋಗ್ತೀವಿ ಅನ್ನೋದೇ ಮುಖ್ಯ. ಫ್ಯಾಂಟಾಸ್ಟಿಕ್. ಕುತ್ತಿಗೆಗೆ ಹಾಕೋದು ಉರುಳು, ಉಂಗಾರ ಹಾಕೋದು ಬೆರಳು, ಊದಕ್ಕಂತಿರೋದು ಕೊರಳು, ನಿಮ್ ಮುತ್ತಜ್ಜಿ ಕೊಟ್ರು ಅರಳು. ಇಲ್ಲಿದೆ ಏನೋ ಉಯಿಲು ಸಾರ್. ಬನ್ನಿಲಿ, ಅನ್ಎಕ್ಸ್ಪೆಕ್ಟೆಡ್ ಟೈಮ್ ಅಲ್ಲಿ ಅನ್ಸೈಂಟಿಫಿಕ್ ಆಗಿ ಅನ್ವಾಂಟೆಡ್ ಮಾತೆಲ್ಲ ಆಡ್ಕೊಂಡು ಅನ್ಆಥರೈಸ್ಡ್ ಆಗಿ ಎಂಟ್ರಿ ಕೊಡ್ತಾ ಇದ್ರಲ್ಲ. ಹೂ ಆರ್ ಯು? ಪ್ಲೀಸ್ ಟೆಲ್ ಮಿ ದಟ್. ಇಂಚಾಗಿ ನೀನು ಬರಲು ನಿಂತಲ್ಲೇ ಮಳೆಗಾಲ, ನಿಮ್ಮ ಬಾಜುಕು ನಿಂತಾಗ ಹಿಂಗ್ಯಾಕ್ ಕೇಳ್ತೀರಿ, ನಾನ್ ನಿಮ್ ಮುತ್ತಜ್ಜಿ ಪರ ವಕೀಲ.
ಅಯ್ಯೋ ಅಪ್ಪ ಬಂದಾಯ್ತು ತಾನೆ, ಏನ್ ವಿಚಾರ ಸ್ವಲ್ಪ ಬಿಡಿಸಿ ಹೇಳಿಪ್ಪ. ಸರ್ ಅದು ನಿಮ್ಮ ಮುತ್ತಜ್ಜಿ ಇದಾರಲ್ಲ, ಅವ್ರು ಯಾವಾಗ್ಲೂ ತೀರ್ಕೊಂಡ್ಬಿಟ್ರು. ಅದೇ ಸರ್ ಆ ಹೋಗಿರೋ ನಿಮ್ ಮುತ್ತಜ್ಜಿ ಇದಾರಲ್ಲ, ಅವರು ಒಂದು ವಿಲ್ಲ ಬರ್ದಿಟ್ಟಿದ್ದಾರೆ. ಈಗ ಈ ವಿಲ್ ತಗೊಂಡು ನಾನೇನ್ ಮಾಡ್ಲಿ, ಇದರಿಂದ ನನ್ಗೇನ್ ಯೂಸ್ ಇಲ್ಲ. ಏನ್ ಸರ್ ಹಿಂಗಂತೀರಾ? ವಿಲ್ಲಲ್ಲಿ ಏನ್ ಸಿಗುತ್ತೆ ಏನಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ನಮ್ಮ ಮುತ್ತಜ್ಜಿ ಏನ್ ಮ್ಯಾಕ್ಸಿಮಮ್ ಇಟ್ಟಿರ್ಬೋದು, ಒಂದ್ ಕುಟ್ಟಣಿ ಇಟ್ಟಿರ್ಬೋದು, ಒಂದು 200 ರೂಪಾಯಿ ಇಟ್ಟಿರ್ಬೋದು, ಆ ತರದ್ ಏನಾದ್ರು ಇಟ್ಟಿರ್ತಾರೆ. ನೋಡಿ ಸರ್, ಏನೋ ನನಗೆ ಇದನ್ನ ಕೊಡ್ಬೇಕಂತ ಹೇಳಿದಾರೆ, ನಾನ್ ಕೊಡಕ್ ಬಂದಿದ್ದೀನಿ. ಈಗ ನಿಮ್ ಹತ್ರ ಬಿಚ್ಚಿ ಇದನ್ನ ಓದ್ತೀನಿ, ಕೇಳಿಸ್ಕೊಳ್ಳೋದು ಬಿಡೋದು ನಿಮ್ ಕರ್ಮ, ಹೇಳೋದು ನನ್ನ ಧರ್ಮ. ಪ್ರೀತಿಯ ಮರಿಮೊಮ್ಮಗನಾದ ಸೃಜನನಿಗೆ ನಿನ್ನ ಮುತ್ತಜ್ಜಿ ಸಂಜನಾ ಮಾಡುವ ಆಶೀರ್ವಾದಗಳು. ಇದೇನ್ ಸರ್, ಆಗಿನ ಕಾಲದವರು ಸಂಜನಾ ಅಂತ ಹೆಸರಿಟ್ಕೊಂಡಿದ್ದ? ಅದು ನಮ್ಮ ಅಜ್ಜಿ ಸಂಜೆ ಜನನ ಆಗಿದ್ದು, ಅದಕ್ಕೆ ಸಂಜನಾ ಅಂತ ಹೆಸರಿಟ್ಕೊಂಡ್ರು. ಮತ್ ಮುಂಜಾನೆ ಜನನ ಆಗಿದ್ರೆ ಸರ್ ಮಜ್ಗೆ ಅನ್ನಂತ ಇಟ್ಕೊಳ್ಳೋರು. ನಿಮ್ಗೆ ಯಾಕ್ರಿ ಇವೆಲ್ಲ? ಹೋದ್ರಿ ಅಲ್ಲಿ. ಆಯ್ತು ನೋಡ್ ಮಗ, ಈ ಟೈಮ್ ನಲ್ಲಿ ನಮ್ ತವ ಪ್ರಿಂಟರ್ ಎಲ್ಲ ಇಲ್ಲಕ್ಕಿಲ್ಲ, ಅದಕ್ಕೆ ಮನೆ ಮುಂದೆ ಓಡಾಡ್ಕೊಂಡಿದ್ದ ಕೋಳಿ ಪುಕ್ಕವ ಕಿತ್ತು ಇಂಕಲ್ಲಿ ಹಚ್ಬಿಟ್ಟು ವಿಲ್ನ ಬರಿತಾ ಇದೀನಿ. ನೋಡು, ನನ್ನ ಹೆಸರಿನಾಗೆ ಈಗ ಬೇಜಾನ ಆಸ್ತಿ ಅದೆ, ಅದನ್ನ ಯಾರಿಗೂ ಹೇಳಿಲ್ಲ, ಸೀಕ್ರೆಟ್ ಆಗಿ ಮಡಿಗಿಟ್ಟಿವ್ನಿ. ಮೊನ್ನೆ ಒಬ್ಬ ಬ್ರಿಟಿಷ್ ಹುಡುಗ ಮೌಂಟ್ ಬ್ಯಾಟನ್ ಅಂತ ಮನೆಗ್ ಬಂದಿದ್ದ, ಎಳ್ಳುಂಡೆ ಮಾಡ್ಕೊಟ್ಟೆ, ತಿಂದ್ಬಿಟ್ಟು ಓ ಖುಷಿಯಾಗಿ ಲಂಡನ್ ನಲ್ಲಿ 1 ಎಕರೆ ಜಾಗ, ನ್ಯೂಯಾರ್ಕ್ ಅಲ್ಲಿ ಒಂದು ಕೋಳಿ ಫಾರಂ, ದುಬೈಯಲ್ಲಿ ಒಂದು ಆಯಿಲ್ ಕಂಪ್ನಿನ ಇಷ್ಟೆಲ್ಲ ಬರೆದು ಕೊಟ್ಬಿಟ್ಟು ಸುಮ್ನೆ ಹೊಂಟಿದ್ದ. ಯಾಕಪ್ಪ ಮೌಂಟ್ ಬ್ಯಾಟನ್ನು ಇದು ನನ್ಗೆ ಯಾಕೆ ಕೊಡ್ತಿದ್ಯಾ ಅಂದೆ. ಅದಕ್ಕ ಅವನು, ನೋಡ್ಯಕ್ಕ ನೀನು ಕೊಟ್ಟಿರೋ ಎಳ್ಳುಂಡೆಗೆ ಇದ್ಯಾವ ಲೆಕ್ಕ, ಅದಕ್ಕೆ ನಾನು ಕೊಟ್ಟು ಹೋಯ್ತಾ ಇದ್ದೀನಿ ಅಂತ ಹೊಂಟು ಬಿಡೋದೆ. ನೋಡ್ ಮಗ, ಈಗ ಆ ಆಸ್ತಿನಿಲ್ಲ ನಿನ್ನ ಹೆಸರಿಗೆ ನಾನು ಬರ್ದ್ ಕೊಡ್ತಾ ಇದ್ದೀನಿ. ಒಡದಲ್ಲ ಜಾಕ್ಪಾಟ್. ಹೌದು ಸರ್, ಈ ಆಸ್ತಿ ನಿನಗೆ ಸೇರ್ಬೇಕು ಅಂದ್ರೆ ನಿಮ್ಮ ಮನೆಯೊಳಗಿರೋ ಹೆಣ್ಮಕ್ಳೆಲ್ಲ ಇದು ಸೃಜನ್ಗೆ ಸೇರ್ಬೇಕು ಅಂತ ಸಹಿ ಹಾಕೊಡ್ಬೇಕು. ಎಂತ ಟೈಮಲ್ಲಿ ಹೇಳ್ತಾ ಇದ್ದ ನೀನು ಮಗ. ಯಾಕೋ ಬರಿತಾ ಕೋಳಿ ಪುಕ್ಕ ಸೌದೋಗ್ತಾ ಇದೆ. ಇಲ್ಲಿಗೆ ನಾನು ಮೆಟ್ರದ ಮುಗಿಸ್ತಾ ಇದ್ದೀನಿ. ಆಸ್ತಿ ನಿನಗೆ ಸೇರ್ಬೇಕು ಅಂದ್ರೆ ಹೆಣ್ಮಕ್ಳ ಹತ್ರ ಸಹಿ ಮಾಡ್ಸು, ಇಲ್ಲ ಅಂದ್ರೆ ಈ ಆಸ್ತಿ ಬೇರೆಯವ್ರ ಹೆಸರಲ್ಲಿ ಡುಮ್ಟಕ ಡುಮ್ಟಕ ಡುಮ್ಟಕ. ಅಪ್ಪ, ನಮ್ಮ ಅಜ್ಜಿ ಎಲ್ಲಾ ಮಾಡಿಟ್ಬಿಟ್ಟು ಒಳ್ಳೆ ಟ್ವಿಸ್ಟ್ ಕೊಟ್ಬಿಟ್ಲಲ್ಲಪ್ಪ. ನೋಡಿ, ಮನೆ ಹೆಣ್ಮಕ್ಳೆಲ್ಲ ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ನಾನೇ ಸೈನ್ ಮಾಡಿದ್ರೆ ಆಗಲ್ವಾ? ಚಾನ್ಸೇ ಇಲ್ಲ ಸರ್. ನೋಡ್ರಿ, ಹೆಣ್ಮಕ್ಳು ಈ ವಿಲ್ಗೆ ಸಹಿ ಮಾಡಿದ್ರೆ ನಿಮಗ ಆಸ್ತಿ, ಇಲ್ಲ ಅಂದ್ರೆ ನಾಸ್ತಿ. 10 ನಿಮಿಷ ನಾನು ಹೊರಗಡೆ ನಿಂತಿರ್ತೀನಿ, ನೀವು ಹೆಣ್ಮಕ್ಳನ್ನ ಕರೆಸಿ ಸೈನ್ ಮಾಡಿಸಿದ್ರೆ ತಂದು ಕೊಡ್ತೀನಿ, ಇಲ್ಲ ಆದ್ರೆ ಯಾವ್ದಾರು ಅನಾಥಾಶ್ರಮಕ್ಕೆ ಕೊಡ್ತೀನಿ. ನಮಸ್ಕಾರ ಮೇಡಮ್, ಬರ್ತೀನಿ. ನಮಸ್ಕಾರ ಮೇಡಮ್. ಇದೇನ್ರಿ ಇದು? ಕುರಿ ಮುತ್ತು, ಕುರಿ ಮುತ್ತು ಬಂದೆ. ಚೂಡಿದಾರ ಹಾಕಿದೆ. ಬರ್ರ ಇಲ್ಲಿ. ಎಂತ ಕೆಲಸ ಮಾಡಿದ್ರೆ ಗೊತ್ತಾ ನೀವು? ನಮ್ಮ ಮುತ್ತಜ್ಜಿದು ವಿಲ್ ಬಂದಿತ್ತೀಗ, ಕೋಟ್ಯಾಂತರ ರೂಪಾಯಿ ಆಸ್ತಿ ಕಣೋ. ಆದ್ರೆ ಅದಕ್ಕೆ ಕಂಡೀಷನ್ ಏನು ಅಂದ್ರೆ ನಮ್ಮ ಮನೆ ಹೆಣ್ಮಕ್ಳು ಸೈನ್ ಮಾಡಿದ್ರೆ ಮಾತ್ರ ಅದ್ ನಮಗ್ ಸಿಗುತ್ತಂತೆ. ನಿಮ್ ಮಾತ್ ಕೇಳ್ಕೊಂಡು ಸುಮ್ನೆ ಅವ್ರ ಜೊತೆ ಜಗಳ ಮಾಡ್ಕೊಂಡು ಕಳಿಸ್ಬಿಟ್ನಲ್ಲೋ. ಹೌದಾ ಕೊಬ್ರಾ? ಕೋಟ್ಯಾಂತರ ರೂಪಾಯಿ ಆಸ್ತಿನ ನೀನೇನು ಯೋಚನೆ ಮಾಡಬೇಡ. ಹೆಣ್ಣು ಮಕ್ಕಳನ್ನ ಈಗಲೇ ಕರ್ಸ್ಬಿಡಣ. ಕಾಲ್ ಮಾಡಿದ್ರೆ ಅರ್ಧ ಗಂಟೆಯಲ್ಲಿ ಇರ್ತಾರೆ. ಅಡ್ಗೆ ಮನೆಯಿಂದ ಹಾಲಿಗೆ ಬರೋದಕ್ಕೆ 3 ಅವರ್ ತಗೋತಾರೆ, ಕಾಲ್ ಮಾಡಿ ಕೊಬ್ರಾ ಒಂದ್ ಐಡಿಯಾ ಆಯ್ತು. ಸುಂದರ, ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ? ಫೋನ್ ಮಾಡ್ತೇನೆ ನೀರು. ಅಲ್ಲ ಇಬ್ರಾ ರಿಸೀವ್ ಮಾಡಿದ ತಕ್ಷಣ ಅಲೋ ಅಂತ ತಾನೇ ಹೇಳ್ಬೇಕು, ಹೂ ಅಂತಾರ. ಹೆಣ್ಣಿಗೆ ಗೌರವ ಕೊಡುವಂತ ಸಂಪನ್ನರಿಗೆ ಮಾತ್ರ, ನಿಮ್ಮಂತ ಪೋರ್ಕಿಗಳಿಗಲ್ಲ. ಏನು ಕಾಲ್ ಮಾಡಿದೆ ಬೊಗಳು? ಅದು ನಿಮ್ ಕಡೆ ಉಳದ ಸುಡದ ಸಿಗದ್ ಹಾಕೋದು. ಒಂದ್ ಕೆಲ್ಸ ಮಾಡಿ, ಒಂದ್ ಕೊಡ್ಲಿ ತಗೋ ಬನ್ನಿ, ಒಬ್ರನ್ನ ಸಿಗದಾಕ್ಬಿಟ್ಟು ಹೋಗಿವ್ರಿ. ಎಲ್ಲ ನಾನು ಹೇಳ. ಅದು ಏನಿಲ್ಲ, ನೀವೆಲ್ಲ ಮನೆ ಬಿಟ್ಟು ಹೋದ್ರಲ್ಲ, ಅದಕ್ಕೆ ತುಜ ಫೀಲಿಂಗ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಮಾಡ್ಕೊಂಡ್ಬಿಟ್ಟವನವನು. ನೋಡೋರೆಲ್ಲ ಒಂದ್ಸತಿ ಬಂದು ನೋಡ್ಕೊಂಡು ಹೋಗ್ಬೋದು. ಅಲ್ಲ ಕಣೋ, ಆರ್ಟ್ ನೀನ್ ಜೇಬಲ್ಲಿ ಇಟ್ಕೊಂಡಿದ್ದೀನಿ, ತೆಗೆದ್ಬಿಟ್ಟು ಹಾರ್ಟ್ ಅಟ್ಯಾಕ್ ಮಾಡ್ಕೊಳಕ್ಕೆ. ಅಟ್ಲೀಸ್ಟ್ ಮ್ಯಾಟ್ರ್ ಫುಲ್ ಹೇಳ್ಬಿಟ್ಟು ಅದೇ ಫೋನ್ ಕಟ್ ಮಾಡ್ಬೇಕು ತಾನೆ. ತುಜ, ನಿನಗೆ ಅದೇ ಗೊತ್ತಿಲ್ಲ ನೋಡು. ಪೂರ್ತಿ ಮ್ಯಾಟ್ರನ್ನ ಹೇಳಿಲ್ಲ ಅಂದ್ರೆ ಕುತೂಹಲ ಜಾಸ್ತಿ ಆಗ್ಬಿಟ್ಟು ಬೇಗ ಬಂದ್ಬಿಡ್ತಾರೆ. ನೋಡಿ, ಈಗ 1 2 3 ಅಂತ ಹೇಳೋ ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ. ರೆಡಿ 1 ರೆಡಿ 2 ರೆಡಿ 3 ನೋಡ. 3 ನಲ್ಲಿ ಏನ್ ರೀ ಇದೆ ನೋಡ.
ನಾನೆಲ್ಲೂ ಹೋಗಿಲ್ಲಮ್ಮ, ಇಲ್ಲೇ ಇದ್ದೀನಿ. ನನ್ಗೇನು ಆಗಿಲ್ಲ, ನನ್ಗೆ ಆರಾಮಾಗಿದ್ದೀನಿ ನಾನು. ಹಾರ್ಟ್ ಅಟ್ಯಾಕ್ ಆಗಿದ್ ನಿಜಾನಾ? ಎಲ್ಲ ಸುಳ್ಳು. ನೀವು ಬರ್ಲಿ ಅಂತ ಡೌ ಮಾಡ್ದೋ. ಏಪ್ರಿಲ್ ಪೋಲ್, ಏಪ್ರಿಲ್ ಪೋಲ್. ನಮಸ್ಕಾರ ಮೇಡಮ್. ನೋಡಿ ಮೇಡಮ್, ನೋಡಿ ಹೆಂಗ್ ಶೋಷಣೆ ಆಗ್ತಿದೆ ನಮ್ ಶೋಷಣೆ ಈ ಮನೆಯಲ್ಲಿ. ರಾಣಿ, ಅದ್ ಏನಿದೆಯೋ ಬೇಗ ಕೆಲಸ ಮುಗ್ಸೆ. ಈ ಗಂಡಸ್ರು ಮುಖ ನೋಡಕ್ಕಾಗಲ್ಲ, ಹೊರಡೋಣ ಬೇಗ. ಯಾಕೆ ನಮ್ಮನ್ ಕರ್ತಿದ್ದು? ಅದು ಆಕ್ಚುಲಿ ನಮ್ಮ ಮುತ್ತಜ್ಜಿದು ಒಂದು ವಿಲ್ ಬಂದಿದೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ನನ್ನ ಹೆಸರಿಗೆ ಬರ್ದ್ಬಿಟ್ಟಿದ್ದಾರೆ. ಆದ್ರೆ ಏನು ಅಂದ್ರೆ ಅದು ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರ್ಬೇಕು ಅಂದ್ರೆ ನಮ್ಮ ಮನೆ ಹೆಣ್ಮಕ್ಳೆಲ್ಲ ಸೈನ್ ಮಾಡ್ಬೇಕಂದ್ರೆ ಅದಕ್ಕೆ ಸೈನ್ ಮಾಡಿ. ಓ ಇದಪ್ಪ ವರ್ಷೆ. ಹಲೋ ಮೇಡಮ್, ಪ್ರೀತಿಗೋಸ್ಕರ ಕರ್ಸಿಲ್ಲ, ಆಸ್ತಿಗೋಸ್ಕರ ಕರ್ಸಿದ್ದಾರೆ. ಹಲೋ ರಾಣಿ, ನಾನಂತೂ ಸೈನ್ ಹಾಕಲ್ಲ ಹಾಕಲ್ಲ ಹಾಕಲ್ಲ. ನಿಮಗ್ ಸೈನ್ ಹಾಕಕ್ ಬರಲ್ಲ ಅಂತ ಗೊತ್ತು, ಹೆಬ್ಬೆಟ್ ಹಾಕಿ ಸಾಕು. ಗೊತ್ತಾಯ್ತಾ? ಇದಕ್ಕೆ ನಾನು ಹೋಗೋದ್ ಬೇಡ ಅಂತ ಹೇಳಿದ್ದು. ಬರ್ರಿ ಹೋಗೋಣ. ಇರಕ್ಕ ಏಯ್ ಮಾಡಲ್ಲ ಅಂತವ್ರಲ್ಲೂ. ಇರಪ್ಪ, ನಾನು ಡೀಲ್ ಮಾಡ್ತೀನಿ. ₹1 ಮ್ಯಾಟ್ರು. ಒಂದ್ ನಿಮಿಷ. ಅವರು ಕೀ ಆನ್ ಮಾಡ್ದೇನೆ ಒಂದೊಂದ್ಸಲ ಗಾಡಿಗೆ ಕಿಕ್ ಒದಿತಾನೆ ಇರ್ತೀವಿ. ನಮ್ ತಪ್ಪಿಟ್ಕೊಂಡು ಗಾಡಿಗೆ ಒದಿಯೋ ನಮ್ಮನ್ನ ಗಾಡಿ ಕ್ಷಮಿಸಲ್ವಾ? ಹಂಗೆ ಅನ್ಕೊಂಡು ಹೊಟ್ಟೆಗೆ ಹಾಕಬಿಡಿ. ಗಾಡಿನೇನಾ? ಗಾಡಿನ ಯಾರು ಹೊಟ್ಟೆಗೆ ಹಾಕೋತಾರೆ? ತಪ್ಪನ್ನ ಅಕ್ಕ ಹೋಗ್ಲಿ ಬಿಡ, ಇಷ್ಟೆಲ್ಲ ಕೇಳ್ಕೊಳ್ತಾ ಇದಾರಲ್ಲ, ಸೈನ್ ಮಾಡ್ಬೇಡ ಬಿಡು. ರಾಣಿ ಒಂದ್ ನಿಮಿಷ ಸುಮ್ನೆ ಇರು. ಓಕೆ, ಸೈನ್ ಮಾಡಕ್ ನಾವಿಬ್ರು ಒಪ್ಕೊಂಡಿದೀವಿ. ಬಟ್ ಆನ್ ಒನ್ ಕಂಡೀಷನ್. ಏನ್ ಕಂಡೀಷನ್? ನಾವೀಗ ಏನ್ ಕೆಲ್ಸ ಹೇಳ್ತೀವೋ ಅದನ್ನೆಲ್ಲ ಮಾಡ್ಬೇಕು. ಮಾಡ್ ಮುಗ್ಸಿದ್ರೆ ಯಾವ ಪೇಪರ್ ಬೇಕಾದ್ರೂ ಸೈನ್ ಹಾಕೊಡ್ತೀವಿ, ಬೇಕಾದ್ರೆ ಖಾಲಿ ಪೇಪರ್ಗೂ ಸೈನ್ ಹಾಕೊಡ್ತೀವಿ. ಕೆಲಸ ಮಾಡಲ್ಲ ನಾವು. ಕೋಟ್ಯಾಂತರ ರೂಪಾಯಿ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡು ನಿಮ್ಮ ಹತ್ರ ನಾವೇನ ಆಸ್ತಿ ತಗೊಳ್ಳೋದು? ಬಾಬಾ ಅಂದ್ರೆ 2 ವೀಕ್ಗೂ ಒಂದ್ ಅಲ್ಸೆಟ್ಟು ಅಷ್ಟೇ ಇರುತ್ತೆ. ಮತ್ತೆ ಜಗಳ ತೆಗಿತಾ ಇದ್ದೀರಾ? ಸ್ವಲ್ಪ ಸುಮ್ಮನೆಪ್ಪ, ಕೆಲಸ ಆಗೋತ್ತಂತ. ಅದೇನ್ ಕೆಲಸ ಹೇಳ್ರಿ, ಮಾಡೋಣ. ಸೆಟಪ್ ರೆಡಿ ಮಾಡ್ರು. ಓಕೆ. ಏನ್ ಇವೆಲ್ಲ ಹಿಂಗ್ ಇಟ್ಬಿಟ್ಟಿದ್ರ? ಮಾರ್ಕೊಂಡ್ ಬರ್ಬೇಕಾ? ಅಷ್ಟೇ ತಾನೆ ಮಾರ್ಕೊಂಡ್ ಬರೋಣ. ಹಲೋ, ಎಕ್ಸ್ಕ್ಯೂಸ್ ಮೀ. ₹50 ಕೆಜಿ ಅಕ್ಕಿ, ₹50. ಮಾರ್ಕೊಂಡ್ ಬರೋದಲ್ಲ, ಏನಿಲ್ಲ. ಇದೆಲ್ಲ ಹೆಣ್ಮಕ್ಳು ದಿನನಿತ್ಯ ಮನೇಲಿ ಮಾಡುವಂತ ಕೆಲ್ಸ. ಇಷ್ಟನ್ನ ಗಂಡಸರು ಗ್ರೇಟ್ ಅಂತ ಆಗ್ಲಿಂದ ಬೀಗ್ತಾ ಇದೀರಲ್ಲ, ಇಷ್ಟು ಟಾಸ್ಕ್ ಅಲ್ಲಿ ಯಾವ್ದಾದ್ರು ಒಂದನ್ನ ನೀವು ಕರೆಕ್ಟ್ ಆಗಿ ಮಾಡಿ ತೋರಿಸಿ, ಆಗ ನಾವು ಒಪ್ಕೊಳ್ತೀವಿ ಗಂಡಸರು ಗ್ರೇಟ್ ಅಂತ. ಏನ್ ಹೇಳ್ತೀರಾ? ಏನಿಲ್ಲ, ಇಲ್ಲಿ ಅಕ್ಕಿ ಇದೆ ಅಲ್ವಪ್ಪ, ಅಕ್ಕಿ ಜೊತೆ ಒಂಚೂರು ಭತ್ತ ಕಲ್ಲು ಬೆರ್ತಿದೆ, ಅದನ್ನೆಲ್ಲ ಸೆಪರೇಟ್ ಮಾಡ್ಬೇಕು. ಅದಕ್ಕೆ ನೀವು ಕೇರ್ ಕೊಡ್ಬೇಕು ಅಷ್ಟೇ. ತುರಿ ಅಕ್ಕಿ ತೇರ್ ಕೊಡ್ಬೇಕಂತೆ, ತೇರ್ ಕೊಡ. ನೀನು ಸ್ವಲ್ಪ ತುಮ್ಮನ್ ನಿಂತ್ಕೊಳ್ಳ. ಆ ತುಮ್ಮನೆ ಅಲ್ಲ ಕಣೋ, ಸುಮ್ಮನ್ ನಿಂತ್ಕೊಳ್ಳೋ. ಸುಮ್ಮನ್ ನಿಂತ್ಕೊಳ್ಳೋ. ಆಕ್ಚುಲಿ ಈಗ 3 ಜನ ಇದಾರೆ, ನಾವು ಟೀಮ್ ಮಾಡ್ಬಿಡೋಣಲ್ಲ. ಮ್ಯಾಮ್ ನೀವು ನಮ್ ಜೊತೆ ಜಾಯಿನ್ ಆಗ್ತೀರಲ್ಲ? ಮ್ಯಾಮ್ ನೀವು ಖಂಡಿತ ನಮ್ ಜೊತೆ ಸೂಪರ್ ಟೀಮ್. ಓ ಮೈ ಗಾಡ್, ನಮ್ದು ಸೂಪರ್ ಟೀಮ್. ಓ ಮೈ ಗಾಡ್, ಎಲ್ಲ ಬರ್ತೀನಿ ನಿಮ್ಗೆ. ತಾಳೆನೇ ಕೆಡ್ಸ್ಕೊಬೇಡಮ್ಮ, ನಮ್ಗೆ ಹಳ್ಳ ಬರುತ್ತೆ. ನಾವ್ ಯಾರು? ಗಂಡಸರು. ನಾನ್ ರೆಡಿ. ನಾವಿನ್ನೇನು, ನಾವು ರೆಡಿ. ನಾವು ರೆಡಿ. ಫಸ್ಟ್ ಇದು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಿ. ತೋರಿಸ್ಕೊಡ್ಬೇಕಾ? ನಿಮ್ಗೆ ಬರ್ತಾ ಇಲ್ವಾ? ನಮ್ಗೆ ಗೊತ್ತಾಗ್ಬೇಕಲ್ಲ. ಓಕೆ, ಅದಕ್ಕೇನಂತೆ ಮ್ಯಾಮ್, ಶುರು ಮಾಡ್ತಾ ಅಲ್ವಾ? ತಗೊಳ್ಳಿ, ಕೊಡಿ ಅದನ್ನ. ಓಕೆ, ನೋಡ್ಕೊಡಿ. ಬೇರೆ ಮಾಡಿ ಇದೆಲ್ಲ ಸಪರೇಟ್ ಮಾಡಿ ಮತ್ತೆ ಇನ್ನೊಮ್ಮೆ ಹೀಗೆ ಮಾಡಿ ಬಿಟ್ರೆ ಇದು ಸಪರೇಟ್ ಆಗ್ತದೆ, ಅಕ್ಕಿ ಸಪರೇಟ್ ಆಗ್ತದೆ. ಹೀಗೆ ಮಾಡಿದ್ರೆ ಎಲ್ಲ ಮುಂದೆ ಬರುತ್ತೆ. ಸಿಂಪಲ್. ಈಗ ಕೈ ಆಡ್ಸೋದಲ್ಲ, ಮಾಡಿ ತೋರಿಸಿ. ಇಷ್ಟೇನಾ? ಅಕ್ಕಿ ಕೇರ್ ಮಾಡ್ಬೇಕಂತೆ. ವಿ ಡೋಂಟ್ ಕೇರ್. ಕಮಾನ್. ಹಲೋ, ಕೇರ್ ಮಾಡಿ ಅಂತ ಹೇಳಿಲ್ಲ, ಕೇರ್ ತೋರ್ಸಿ ಅಂತ ಹೇಳ್ತಾ ಅದೇನ್ ಕಷ್ಟ? ಇದಿಂಗ್ ಮಾಡಿ, ಇದಿಂಗ್ ಮಾಡಿ, ಇದಿಂಗ್ ಮಾಡಿ. ಬಾಯಿಗೆ ಅಕ್ಕಿ ಕಾಳು ಹಾಕೊಳ್ಳೋದು ತತ್ತೋದ್ಮೇಲೆ ಕಣ, ಈಗ್ಲೇ ಹಾಕೊಂಡ್ಬಿಟ್ಟಿದ್ದಲ್ಲ. ಅಕ್ಕಿ ಅಂತೂ ಕೇರ್ಲಿಲ್ಲ, ಅಟ್ಲೀಸ್ಟ್ ಅದನ್ನೆಲ್ಲ ಗುಡ್ಸಿ. ಗುಡ್ಸೋದೆಲ್ಲ ಆಗಲ್ಲಮ್ಮ. ಹೌದೌದು, ಗಂಡಸರಿಗೆ ಗುಡ್ಸೋದೆಲ್ಲ ಆಗಲ್ಲ, ಗುಡಿಸಿ ಗುಂಡಾಂತರ ಮಾಡೋದ್ ಚೆನ್ನಾಗ್ ಬರುತ್ತೆ. ಕರೆಕ್ಟ್ ಆಗಿ ಹೇಳ್ದೆ ಅಕ್ಕ. ಈಗ ಅಕ್ಕಿ ಕೇರಕ್ಕಂತೂ ಆಗ್ಲಿಲ್ಲ, ಅಟ್ಲೀಸ್ಟ್ ಸೀರೆ ಮಚ್ ತೋರಿಸ್ತೀರಾ? ಕಮಾನ್, ಬ್ರಿಂಗ್ ಇಟ್.
ಏನಾಯ್ತು ಶರ್ಟ್ಗಿಂತ ಉದ್ದ ಆಯ್ತಲ್ಲ ಕೊನೆಯಲ್ಲ ಗೊತ್ತು ಅಂದಲ್ಲೋ ಕುರಿ ಗೊತ್ತು ಇರಪ್ಪ ಅವನ್ ನಿಮಿಷ ನಾನು ದಿನ ಸೀರೆ ಉಟ್ಕೋತೀನ ಯಕ್ಷಗಾನ ಆಟವಾ ಇದು ಎಂತ ಕತೆ ಇದು ಅಲ್ಲಿ ಯಾರು ಇಟ್ಕೋತಾರ ಅಯ್ಯೋ ಬೇಗ ಮಾಡ್ರಲ್ಲ ಮಡ್ಸಕ್ಕಾಗಲ್ಲ ಕೋಬ್ರಾ ಅವರೆಲ್ಲ ಮಡ್ಚ್ಬಿಟ್ರು ಕಣ ಅಯ್ಯೋ ಮದ್ದಿಕ್ ನೀ ಬಾ ಕೋಬ್ರಾ ಹೊಡಿಲೆ ಇಲ್ಲಿಂದ ಅಲ್ಲಿಗೆ ಮಡ್ಚ್ಕೊಳ್ ಆಯ್ತು ಇದು ಬಂತಲ್ಲ ಅದೇ ಹಾಕೊಂಡ್ಬಿಟ್ಟೆ ಇದು ಹಿಡ್ಕೊಂಡಲ್ಲ ಅದಕ್ಕೆ ಹಲೋ ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಎಲ್ಲ ಈ ಕಡೆ ಬನ್ನಿ ಹಾ ನೋಡಿ ನೋಡಿ ಒಂದು ಸೀರೆನೂ ಮಾಡ್ಸಕ್ಕಾಗಿಲ್ಲ ಬಾಯ್ಸ್ ಟಿಪ್ಲೆಸ್ ಆಗ್ಬೇಡಿ ಇನ್ನು ಗೆಲ್ಲೋಣ ಬರ್ರೋ ಕಾನ್ಸಂಟ್ರೇಟ್ ಮಾಡಿ ಅಲ್ಲ ಉಟ್ಕೊಂಡಾಗ ಇಷ್ಟು ಕಾಣಿಸ್ತದೆ ಏನು ಇಷ್ಟುತ್ತ ಆಯ್ತಲ್ಲ ಕೋಬ್ರಾ ಗಾಳಿ ದಾರ ಇದ್ದಂಗೆ ಕೋಬ್ರಾ ನನ್ನ ರಕ್ತ ಕುದೀತಾ ಇದೆ ಒಂದಷ್ಟು ಐಸ್ ಕ್ಯೂಬ್ ತಗೊಂಡ್ ಜೇಬ್ಗೆ ಹಾಕೋ ತಣ್ಣಗಾಗುತ್ತೆ ಅದಲ್ಲಪ್ಪ ನಾನು ಹೇಳಿದ್ದು ನೆಕ್ಸ್ಟ್ ಟಾಸ್ಕ್ ನಾನು ಒಬ್ಬನೇ ಪಾರ್ಟಿಸಿಪೇಟ್ ಮಾಡ್ತೇನೆ ಗೆಲುವು ಅಂದ್ರೆ ಏನು ಅಂತ ತೋರಿಸ್ತೀನಿ ನಮ್ದೆಲ್ಲ ಟೀಮ್ ವರ್ಕ್ ನಾವೆಲ್ಲ ಸೇರ್ಕೊಂಡ್ ಮಾಡೋಣ ಬೇಡ ನಾನೊಬ್ಬನೇ ಮಾಡ್ತೀನಿ ಕೆಲ್ತ ತಾನೆ ಏನ್ ಮಾಡ್ಬೇಕು ಹೇಳ್ರಿ ನೆಕ್ಸ್ಟ್ ಏನ್ರಿ ಕುರಿ ನಿನ್ ಕೈಲಿ ಮಾಡಕ್ ಆಗಲ್ಲ ಸುಮ್ನೆ ಬಿಡು ಅಲ್ಲ ನನ್ನ ರಕ್ತ ಕುದೀತಾ ಇದೆ ಅವೆಲ್ಲ ಆಗಲ್ಲ ನಾನು ಮಾಡ್ಲೇಬೇಕು ಹೌದಾ ಶೋರ್ ಹೇಳ್ರಿ ಇವ್ನ ಕೈಲಿ ಆಗಲ್ಲ ಮಾಡ್ತಾನೆ ಬಿಡ ಏನ ಹೇಳ್ತಾ ಇಲ್ವಾ ಇಲ್ಲಿ ಓಕೆ ಅನ್ಭವ್ಸಿ ಏನಿಲ್ಲ ತುಂಬಾ ಸಿಂಪಲ್ ವ್ಯಾಕ್ಸಿಂಗ್ ಬಾಕ್ಸಿಂಗ್ ಮಾಡೋನ್ಗೆ ವ್ಯಾಕ್ಸಿಂಗ್ ಕಷ್ಟನ ವ್ಯಾಕ್ಸಿಂಗ್ ಅಂದ್ರೆ ಏನಂದ್ರೆ ನೀನೇನ್ ಹೇಳ್ಬೇಕಾಗಿಲ್ಲ ನನಗೆಲ್ಲ ಗೊತ್ತು ಅದೇನಿಬ್ರು ನಾನು ಮಾಡೋದ ಅದ್ ತಡ್ಕೊಳಕ್ ಆಗಲ್ಲ ಕಣೋ ಹೌದೌದು ನಾನ್ ಗೆಲ್ಲೋದನ್ನ ನೀನ್ ತಡ್ಕೊಳಕ್ ಆಯ್ತಿಲ್ಲ ಅಷ್ಟೇ ಸುಮ್ಮನೆ ನಿಂತ್ಕೋ ಕಂಟ್ರೋಲ್ ಕೈ ಮುಂದೆ ಮಾಡಿ ಏನಿಲ್ಲ ಸಿಂಪಲ್ ವ್ಯಾಕ್ಸಿಂಗ್ ಅಷ್ಟೇ ಏನ್ ಮಾಡ್ತೀರಾ ಏನಂತಂದ್ರೆ ಈ ಚಿಕ್ಕ ಮಕ್ಕಳಿಗೆಲ್ಲ ಟೆಂಪರರಿ ಟ್ಯಾಟೂ ಹಾಕ್ತಾರಲ್ಲ ಹಂಗೆ ಈಗ ನಿಮ್ಗೆ ಟೆಂಪರರಿ ಟ್ಯಾಟೂ ಕೋಬ್ರಾ ಟ್ಯಾಟೂ ಅಂತ ಇಟ್ಟು ಕೆದರಿಸ್ಬಿಟ್ಟಲ್ಲ ಒಂದ್ ಕೆಲ್ಸ ಮಾಡಿ ಗೊಂಬೆಗಳ್ತಾನೆ ಈ ಕಡೆ ನವಿಲ್ ಹಾಕಿ ಈ ಕಡೆ ಸಿಂಹ ಹಾಕಿ ಹಾಕಿ ಈ ಕಡೆ ಇದು ಬರ್ಬೇಕು ನವಿಲು ಬರುತ್ತೆ ಓಕೆ ಈ ಕಡೆ ಯಾವ ಚಿತ್ರ ಬೇಕು ನವಿಲು ಆ ಕಡೆ ಹುಲಿ ರೆಡಿ 1 2 ಕಲರ್ ಬರುತ್ತಾ 3 ವ್ಯಾಕ್ಸಿಂಗ್ ಅಂದ್ರೆ ಕೂದ್ಲು ಕಿತ್ತಾಕೋದು ಅಂತ ಬರ್ಕೊತಾ ಇದೀನಿ ನಾನು ಬೇಡ ಕಣೋ ಅಂದ್ರೆ ಪೌರುಷ ಅಂದೆ ಈಗ ಮೇಡಮ್ ಇವ್ರ ಮೇಲೆ ಒಂದ್ ಕೇಸ್ ಹಾಕ್ಬೇಕು ಮೇಡಮ್ ಕೇಶವನ್ನು ಕಿತ್ತ ಮಹಿಳೆಯರು ಅಂತ ಒಂದ್ ಕೇಸ್ ಹಾಕಿ ಮೇಡಮ್ ಆದ್ರೆ ಯಾವ್ದು IPC ಸೆಕ್ಷನ್ ಇಲ್ಲ ಬದುಕಿದ್ರೆ ಉಪ್ಪು ಮಾರ್ಕೊಂಡ್ ಜೀವನ ಮಾಡ್ಕೋತೀವಿ ಈ ತರ ಮೋಸದ ಆಟಕ್ಕೆಲ್ಲ ನಮ್ನ ಕರಿಬೇಡಿಪ್ಪ ದೇವರಿಗೊಂದು ಕಾಗದ ಬರೆದು ಭೂಮಿಗೆ ಕರಿಬೇಕು ಆದ್ರೂ ನಮ್ಮ ಟೀಮ್ ಪೌರುಷ ಬಿಡೋದ್ ಬೇಡ ಹೌದು ನಾನು ಯಾವತ್ತು ತೋಲಲ್ಲ ನೆಕ್ಸ್ಟ್ ರಂಗೋಲಿ ಬಿಡ್ಬೇಕು ನಾನು ಬಿಡ್ತೇನೆ ಹೌದಾ ರಂಗೋಲಿ ಅಂತೆ ರಂಗೋಲಿ ತರ ಕಾಣೋ ತರ ಒಂದ್ ಚಿತ್ರ ಬಿಡಿ ಸಾಕು ನೋಡೋಣ ಬರುತ್ತಲ್ವಾ ಬಿಡ್ತೀನಿ ಓಕೆ ಬಿಡಿ ಮೇಡಮ್ ಬಿಡಿ ಅಕ್ಕ ನೀನು ನನ್ ಕೈಗ್ ಮಾಡೋ ಬದ್ಲು ಹೋಗ ಅವ್ರ ತಲೆಗಾದ್ರೂ ಮಾಡಿದ್ರ ಇಲ್ಲಿ ನಲ್ಲಿ ಬಿಡ ಒಂದು ನೀರ್ ತುಂಬಿಕೊಳ್ಳಿ ಸುಮ್ಮನೆ ನಿಂತ್ಕೊಳ್ಳಲ್ಲ ಬೊಂಬೆ ನೋಡ್ಕೊಳ್ಳ ನೀವು ಮುಗೀತು ನಂದು ಮುಗೀತು ಶಬಾಷ್ ನೋಡ್ರಿ ರಂಗೋಲಿ ಅದೇನದು ಅವ್ರು ಎಷ್ಟ್ ಚೆನ್ನಾಗಿ ರಂಗೋಲಿ ಬಿಡಿಸೋರಲ್ಲ ಏನೋ ಇದು ರಂಗೋಲಿ ಅದಕ್ಕೆ ರಂಗೋಲಿ ಅನ್ನೋದು ಇದೇನೋ ಇದು ಬಾಟ್ಲ್ ಬರ್ತಿದ್ಯಲ್ಲೋ ತುಜಾ ಇದು ರಂಬಾಟ್ಲಿ ಪಕ್ಕದಲ್ಲಿ 2 ಗೋಲಿ 2 ಸೇರಿದ್ರೆ ಏನಾಯ್ತು
ಓ ರಮ್ಮು ಗೋಲಿ ರಂಗೋಲಿ ರಂಗೋಲಿ ಕರ್ಮ ಕರ್ಮ ನೋಡ್ ನೋಡಿ ಮೇಡಮ್ ಇದಂತೆ ರಂಗೋಲಿ ಸದಾಶಿವಂಗ್ ಅದೇ ಧ್ಯಾನ. ಸಾಕು ಸಾಕು. ಅಲ್ಲ ಕಣ್ರು ಇವಾಗ ಎಲ್ಲಾ ರೌಂಡ್ ಸೋತೋಗಿದ್ವಲ್ಲ ನೀನು ರಾಣಿ ಬೇರೆ ಯಾವ್ದಾದ್ರು ರೌಂಡ್ ಇದ್ರೆ ಹೇಳಮ್ಮ. ನಮ್ ಸುತ್ತ ಒಂದ್ ರೌಂಡ್ ಹೊಡೆದು ಹೆಣ್ಣು ಮಕ್ಳೇ ಗ್ರೇಟ್ ಅಂತ ಹೇಳಿ ತಪ್ಪೊಪ್ಕೊಳ್ಳೋದು. ಅಲ್ಲ ನಮ್ಗೆ ಇಷ್ಟು ಸಿಂಪಲ್ ಕೆಲಸನೇ ಮಾಡಕ್ ಆಗಿಲ್ಲ, ನಾವೆಲ್ಲ ವೇಸ್ಟ್. ಅಲ್ಲ ಇನ್ನೇನ ಸುಮ್ನೆ ಹಾರಾಡಿದ್ರಲ್ಲ ಎಲ್ಲ ಮಾಡ್ತೀವಿ ಅಂತ ಹೋಗ್ಲಿ, ತಪ್ಪಾಯ್ತು ಅಂತ ಒಪ್ಕೊಂಬಿಡೋಣ ಬನ್ನಿ. ಆಗಿದ್ದಾಗ್ಲಿ ನೀನೇನೋ ಹೇಳ್ತಾ ಇದೀಯ ಅಂತ ಒಪ್ಕೋತೀವಿ. ಆಯ್ತಮ್ಮ, ನೀವೇ ಗ್ರೇಟ್, ನಾವು ಸೌಲಭ್ಯಕೊಂಡಿದೀವಿ. ದಯವಿಟ್ಟು ಇಲ್ಲಿಗೆ ಸೈನ್ ಹಾಕಿ. ಸೂಪರ್ ಅಕ್ಕ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಷನ್ ಅಂಡ್ ನಮ್ಗೆ ಸ್ಟ್ರೆಂತ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಕಾಂಗ್ರ್ಯಾಚುಲೇಷನ್ಸ್. ಆಸ್ತಿ ಬೇಗ ನಿಮ್ಮ ಹೆಸರಿಗೆ ಮಾಡ್ಕೊಡಿ. ಇವಾಗ ಸೈನ್ ಮಾಡ್ತೀರಾ ತಾನೆ? ಮಾಡ್ತೀವಿ. ಅಪ್ಪ ವಕೀಲ್ ಸಾಹೇಬ್ರೆ, ಯುಗ ಯುಗಗಳೇ ಸಾಗಲಿ ನಿಮ್ಮ ಪ್ರೇಮ ಶಾಶ್ವತ. ನಿಮ್ಮ ಮನೆ ಹೆಣ್ಮಕ್ಳು ಸಹಿ ಮಾಡಿದ್ರೆ ನಿಮ್ ಮುತ್ತಜ್ಜಿ ಆಸ್ತಿ ನಿಮಗೆ ನಿಶ್ಚಿತ. ಬಾ ಒಪ್ಕೊಂಡಾಯ್ತು, ಬನ್ನಿ ಕೊಡಿ. ಆಸ್ತಿ ಎಲ್ಲ ನನಗೆ ಬಂತ? ಹೌದು ಸರ್, ಎಲ್ಲ ಆಸ್ತಿ ನಿಮಗೆ ಬಂತು. ಫ್ಯಾಂಟಾಸ್ಟಿಕ್. ಇವಿಲ್ಲ ನೀವು ಓದ್ಕೊಂಡ್ಬಿಡಿ ಸರ್. ಓಕೆ, ಹಲೋ, ಆಸ್ತಿ ನಮಗ್ ಬಂದಾಯ್ತು, ಹೊರಡಿ ಸಾಕು. ರೈಟ್ ಹೇಳಿ. ನೋಡಿ ಚೇಂಜ್ ಆಗ್ಬಿಡ್ತು ಅಂತ ಒಂದ್ಸತಿ ಬಿಲ್ ಓದ್ಬಿಡಿ, ಕೇಳ್ಕೊಂಡೆ ಓದ್ತೀವಮ್ಮ. ಕೋಟ್ಯಾಂತರ ರೂಪಾಯಿ ಆಸ್ತಿ ಬಂದಿರೋದು ನಮ್ಗೆ, ಸುಮ್ನೆ ಡಿಸ್ಟರ್ಬ್ ಮಾಡಬೇಡಿ, ಹೋಗಿ. ಕೋಟ್ಯಾಂತರ ರೂಪಾಯಿ ಬಿಲ್ಲು ಅಷ್ಟು ಈಸಿಗೆ ಬೇಗ ಓದಕ್ಕಾಗಲ್ಲ, ರಾತ್ರಿ ಎಲ್ಲ ಓದ್ತೀವಿ ನಾವು. ಫಸ್ಟ್ ಪೇಜ್ ಓದಿ ಸಾಕು. ಶ್ರೀ ಸೃಜನ್ ಲೋಕೇಶ್ ಆದ ನಾನು ಈ ಮೂಲಕ ಸಮಸ್ತ ಕನ್ನಡ ನಾಡಿನ ಮುಂದೆ ಒಪ್ಪಿಕೊಂಡಿರೋದು ಏನಂದರೆ, ನಮ್ಮ ಮನೆಯ ಹೆಣ್ಮಕ್ಳೇ ಸ್ಟ್ರಾಂಗು, ನಾವೆಲ್ಲ ವೇಸ್ಟ್ ಬಾಡಿಗಳು. ಇಂತಿ ನಿಮ್ಮ ಪ್ರೀತಿಯ ಸೃಜನ್ ಲೋಕೇಶ್. ವಿಟ್ನೆಸ್ ಕಡ್ಲೆಪುರಿ ಅಲಿಯಾಸ್ ಕುರಿ ಮತ್ತು ಮುತ್ತುಮಣಿ. ಇನ್ನೆಲ್ಲ ಉಲ್ಟಾ ಓದ್ತಾ ಇದೆಯಾ ಅನ್ಸುತ್ತೆ. ತಿರುಗಿಸೋದು ಎಷ್ಟೇ ತಿರುಗಿಸೋದಿದ್ರು ಅಷ್ಟೇ ಸತ್ಯ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಏನ್ರಮ್ಮ ಇದು? ಆಗ್ಲಿಂದ ನೀವೇ ಗ್ರೇಟ್ ಅಂತ ಹಾರಾಡ್ತಿದ್ರಲ್ಲ, ಅದಕ್ಕೆ ಪ್ಲಾನ್ ಮಾಡಿ ನಿಮಗ್ ಬುದ್ಧಿ ಕಲ್ಸೋಣ ಅಂತ, ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ನಿಮಗ್ ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಹೀಗ್ ಮಾಡಿದ್ದು. ಓಕೆ ಬಾಯ್ಸ್, ಕ್ಯಾರಿ ಆನ್. ಬಾಯ್. ತಾವು ಇವ್ರ ಕಡೆಯವರಲ್ಲ? ಹೌದು ಸರ್. ಮುತ್ತು ಕುರಿ ಅವ್ರ ಕಡೆ ಅಂತೆ, ಸ್ವಲ್ಪ ಕರ್ಕೊಂಡೋಗಿ ವಿಚಾರಿಸಿ. ಪೇಮೆಂಟ್ ಕೊಡ್ತೀರಾ ಸರ್? ಹೌದಪ್ಪ, ದೊಡ್ಡದ ಹಂಗೆ ಹೋಗ್ಬಿಟ್ರಲ್ಲ ಸರ್. ಎಷ್ಟು ಕೊಡ್ತೀವಿ ಸರ್? ಫಸ್ಟ್ ಏಡ್ ಇಲ್ಲೇ. ಎಲ್ಲವೂ ವ್ಯಾವಹಾರಿಕವಾಗಿರುವಂತ ಈ ಕಾಲದಲ್ಲಿ ನಾರ್ಮಲ್ ಆಗೋ ಡೆಲಿವರಿನೇ ಆಪರೇಟ್ ಮಾಡಬೇಕು ಅಂತ ಹೇಳ್ತಾರೆ. ಹೀಗಿರುವಾಗ ಜೀವ ಮರಣದ ಮಧ್ಯೆ ಹೋರಾಡೋ ತಾಯಿ ಮಗು ಜೀವನ ಉಳಿಸೋದಕ್ಕೆ ಡಾಕ್ಟ್ರೇ ಕಷ್ಟಪಡ್ತಾ ಇದ್ರು. ಆಗ ಬಂದವರು ನಮ್ಮ ನರಸಮ್ಮನವರು. ಆಗ ಅವ್ರಿಗೆ 15 ವರ್ಷ ವಯಸ್ಸು. ಮೊಟ್ಟ ಮೊದಲ ಹೆರಿಗೆ ಮಾಡಿಸಿದ್ರು. ತಾಯಿ ಮಗು ಇಬ್ಬರನ್ನು ಬದುಕಿಸಿದ್ರು. ಅವತ್ತಿಂದ ಇವತ್ತಿನವರೆಗೂ ಸೇವೆಗೋಸ್ಕರ ತಮ್ಮ ಇಡೀ ಜೀವನನೇ ಮುಡುಪಾಗಿಟ್ಟಿದ್ದಾರೆ. ಪಾಲಿಗೆ ಬಂದ ಸರ್ಕಾರಿ ಕೆಲಸನ ಬೇಡ ಅಂತ ಹೇಳಿ ಹಣಕ್ಕೆ ಆಸೆ ಪಡದೆ ಉಚಿತವಾಗಿ ಸೇವೆ ಮಾಡ್ತಾ ಇದ್ದಾರೆ. ಇದುವರೆಗೂ ಸಾವಿರಾರು ಹೆರಿಗೆಗಳನ್ನ ಮಾಡಿಸಿದ್ದಾರೆ. ಇವರಿರೋ ಊರಲ್ಲಿ ಹೆರಿಗೆಗೆ ಯಾರು ಆಸ್ಪತ್ರೆಗೆ ಹೋಗಲ್ಲ. ದೇವರ ರೂಪದಲ್ಲಿರೋ ಇವರೇ ಇರುವಾಗ ಆಸ್ಪತ್ರೆ ಯಾಕೆ ಅನ್ನೋದು ಅವರ ನಂಬಿಕೆ. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆಲ್ಲ ಗೊತ್ತಾಗಿರ್ಬೇಕು. ಪ್ಲೀಸ್ ವೆಲ್ಕಮ್ ಪದ್ಮಶ್ರೀ ಸೂಲ್ಗಿತ್ತಿ ನರಸಮ್ಮಜ್ಜಿ. ಸೂಲ್ಗಿತ್ತಿ ನರಸಮ್ಮಜ್ಜಿ 2018ರ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಈಗ ಇವ್ರಿಗೆ 97 ವರ್ಷ ಅನ್ಸುತ್ತಾ? ಈಗಲೂ ಎಷ್ಟು ಎನರ್ಜಿ ಇದೆ. ಫ್ಯಾಂಟಾಸ್ಟಿಕ್. ಇವ್ರ ಅಜ್ಜಿ ಮರಿಮಾರಮ್ಮ ಅಂತ ಇದ್ರು. ಅವರು ಕೂಡ ಸೂಲ್ಗಿತ್ತಿ. ಅವ್ರ ಹತ್ರ ಇವರು ಈ ವಿದ್ಯೆಯನ್ನ ಕಲ್ತ್ಕೊಂಡ್ರು. ಒಂದ್ಸಲಿ ಇವ್ರ ಊರಲ್ಲಿ ಇವ್ರಿಗಿನ್ನೂ 15 ವರ್ಷ ಏನೋ ಒಂದು ಕಾಂಪ್ಲಿಕೇಟೆಡ್ ಡೆಲಿವರಿ ಕೇಸ್ ಬಂತಂತೆ. ಡಾಕ್ಟರ್ಗಳ ಕೈಲೇ ಆಕ್ಚುಲಿ ಕನ್ಫ್ಯೂಸ್ ಆಗಿ ಏನ್ ಮಾಡೋದು ಅಂತ ಗೊತ್ತಿರ್ಲಿಲ್ವಂತೆ. ಆಗ ಮಾರಮ್ಮ ಅವರ ಮೊಮ್ಮಗಳು ಊರಲ್ಲಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ಇವ್ರನ್ನ ಕರ್ಸಿದ್ರಂತೆ. 15 ವರ್ಷದ ಹುಡುಗಿ ಸುಲಭವಾಗಿ ಆ ಕೇಸನ್ನ ಹ್ಯಾಂಡಲ್ ಮಾಡ್ತಾರೆ, ಡೆಲಿವರಿ ಮಾಡ್ತಾರೆ.
ತಾಯಿ ಮಗಳು ಇಬ್ರನ್ನು ಸುರಕ್ಷಿತವಾಗಿ ನೋಡ್ಕೋತಾರೆ. ಅಷ್ಟೇ ಅಲ್ಲ, ಅದಾದ ಮೇಲೆ ಗೌರ್ಮೆಂಟ್ ಇವ್ರಿಗೆ ಕೆಲಸ ಆಫರ್ ಮಾಡ್ತಾರೆ. ಆದ್ರೆ ಅದು ಬೇಡ, ನಾನು ಸೋಷಿಯಲ್ ಸರ್ವಿಸ್ ಮಾಡಬೇಕು, ಯಾವ ಹಣಕ್ಕೋಸ್ಕರನೂ ನಾನು ಇದನ್ನ ಮಾಡ್ತಾ ಇಲ್ಲ ಅಂತ ಇಲ್ಲಿವರೆಗೂ ಸಾವಿರಾರು ಡೆಲಿವರಿಗಳನ್ನ ಮಾಡಿದ್ದಾರೆ. ಇವ್ರಿಗೆ 70 ವರ್ಷದ ಅನುಭವ ಇದೆ, 70 years ಆಫ್ ಎಕ್ಸ್ಪೀರಿಯನ್ಸ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವರು ಮೊದಲನೇ ಹೆರಿಗೆ ಮಾಡಿಸಿದ್ರಲ್ಲ, ಅವ್ರಿಗೆ ಇವಾಗ 70 ವರ್ಷ, 70 years. ಅಂತ ಗ್ರೇಟ್ ಅಚೀವ್ಮೆಂಟ್ ಮಾಡಿರೋದು, ಅಂತ ಅದ್ಭುತವಾದಂತ ಸೇವೆಯನ್ನ ಮಾಡಿರೋದು. ಸರ್, ನಿಮ್ಮ ಹೆಸರು? ಪಾವಗಡ ಶ್ರೀರಾಮ್. ಶ್ರೀರಾಮ್ ಅವರೇ, ಇವರ ಮಗ? 12ನೇ ಮಗ. 12ನೇ ಮಗ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ಒಂದು ಕಾಲೇಜ್ಗೆ ಹೋಗಿಲ್ಲ, ಒಂದು ಪುಸ್ತಕ ಓದಿಲ್ಲ, ಯಾವುದೇ ಒಂದು ಡಿಗ್ರಿ ತಗೊಂಡಿಲ್ಲ, ಆದ್ರೂ ಇಷ್ಟು ವರ್ಷ 70 ವರ್ಷಗಳಿಂದ ಕಾಂಪ್ಲಿಕೇಟೆಡ್ ಹೆರಿಗೆಗಳನ್ನ ಕೂಡ ಮಾಡಿಸಿ ಇವತ್ತು ನೋಡಿ ಈ ಮಟ್ಟಕ್ಕೆ ಒಂದು ನಮ್ಮ ಕರ್ನಾಟಕಕ್ಕೆ, ಇಡೀ ರಾಜ್ಯದ ಒಂದು ಲೆವೆಲ್ನಲ್ಲಿ, ಒಂದು ರಾಷ್ಟ್ರದ ಲೆವೆಲ್ನಲ್ಲಿ ನಮಗೆ ಒಂದು ಹೆಮ್ಮೆಯನ್ನ ತಂದ್ಕೊಟ್ಟಿರೋದು ನಮ್ಮ ಸೂಲ್ಗಿತ್ತಿ ನರಸಮ್ಮ ಅಜ್ಜವರು. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಇವ್ರಿಗೆ ಗೌರವ ಸೂಚಿಸಬೇಕು ಅಂತ ಕೇಳ್ಕೊತೀನಿ. 2013 ವಯೋಶ್ರೇಷ್ಠ ಸಮ್ಮಾನ್ ರಾಷ್ಟ್ರ ಪ್ರಶಸ್ತಿ ಬಂದಾಗ ಇವರು ಡೆಲ್ಲಿಗೆ ವಿಮಾನದಲ್ಲಿ ಹೋಗ್ಬೇಕಾಗುತ್ತೆ. ಇಲ್ಲಿ ವಿಮಾನದಲ್ಲಿ ಹತ್ತಿಸ್ತೀವಿ, ಫ್ಲೈಟಲ್ಲಿ ಹತ್ತಿರ್ತಾರೆ, ಅವ್ರಿಗೆ ವಿಮಾನ ಅಂತ ಗೊತ್ತಿರೋದಿಲ್ಲ. ವಿಮಾನದಲ್ಲಿ ಡೆಲ್ಲಿಗೆ ಹೋಗೋ ಸಮಯದಲ್ಲಿ ಅಲ್ಲಿ ತಿಂಡಿ ಕೊಡ್ತಾರೆ, ತಿಂಡಿ ಮಾಡ್ತಾರೆ. ಇನ್ನು ಅರ್ಧ ಗಂಟೆಗೆ ಡೆಲ್ಲಿಯಲ್ಲಿ ವಿಮಾನ ಇಳಿಬೇಕು. ಆವಾಗ ಎದ್ಬಿಟ್ಟು, ಏನೋ ಮಗ 2-3 ದಿನದಿಂದ ನಾವು ಡೆಲ್ಲಿಗೆ ಹೋಗ್ಬೇಕಂತ ಹೇಳ್ತಿದ್ದೆ ವಿಮಾನದಲ್ಲಿ, ಇದ್ಯಾವುದೋ ಆಫೀಸಲ್ಲಿ ತಿಂಡಿ ಕೊಡಿಸ್ಬಿಟ್ಟಿದೀಯಾ, ಯಾವತ್ತು ಹೋಗೋದು ವಿಮಾನದಲ್ಲಿ ಅನ್ನುತ್ತೆ. ಆಮೇಲೆ ಅರ್ಧ ಗಂಟೆ ಆಗುತ್ತೆ, ಡೆಲ್ಲಿಯಲ್ಲಿ ವಿಮಾನ ಇಳಿಯುತ್ತೆ. ಮಗ ಹೇಳ್ತಾನೆ, ಅಮ್ಮ ಇದೇ ವಿಮಾನ ಅಂತ ನಂಬಲ್ಲ. ವಿಮಾನ ಇಳಿದ ಮೇಲೆ ನೆಲದ ಮೇಲೆ ಹೋಗ್ತಾ ಇರುತ್ತೆ. ನೋಡುತ್ತೆ ಅಜ್ಜಿ, ನನ್ನ ಮಗನೇ ಕಾರಲ್ಲಿ ಕರ್ಕೊಬಂದು ವಿಮಾನ ಅಂತ ಮಾರನೇ ದಿನ ನಾವು ವಿಮಾನಕ್ಕೆ 2 ಗಂಟೆಗೆ ಟೈಮ್ ಇರುತ್ತೆ, 11 ಗಂಟೆಗೆ ಹೋಗಿ ವಿಮಾನ ತೋರಿಸ್ತೀವಿ. ವಿಮಾನ ಎಲ್ಲ ತೋರಿಸಿ ಅದೇ ವಿಮಾನದಲ್ಲಿ ಕೂರಿಸ್ಕೊಂಡು ಆ ವಿಮಾನ ಮೇಲಕ್ಕೆ ಬರ್ತಾ ಇರುತ್ತೆ. ಅಜ್ಜಿ ಕಿಟಕಿಯಲ್ಲಿ ವಿಮಾನ ನೋಡ್ತಾ ಇರುತ್ತೆ. ನೋಡಿ ಮೋಡ್ಗಳು ಬರ್ತವೆ. ಮೋಡ್ಗಳು ಬಂದ ತಕ್ಷಣ 2 ಕೈ ಮುಗಿಯುತ್ತೆ. ಮಗನ ಹೇಳ ಮಗ ಕೈ ಮುಗಿ ಅನ್ನುತ್ತೆ. ಸುಮ್ಮನೆ ಇರ್ತಾನೆ. ಮುಗಿಯಲೇ ಭೀಮ ಅಜ್ಜನ ನಕಲ ಸಹದೇವ್ ರಥ ಓಡಿಸೋದು ಇದ್ಲೇ ಕಣೋ, ಕೈ ಮುಗಿ ಅನ್ನುತ್ತೆ. ಅವಾಗ ಮಗನೂ ಕೈ ಮುಗಿತಾನೆ. ಕಿಟಕಿಯಲ್ಲೇ ನೋಡ್ತಾ ಇರುತ್ತೆ ಅಜ್ಜಿ. ನೋಡ್ತಾ 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 ನೆಕ್ಸ್ಟ್ ಸ್ಟ್ರೈಟ್ ಆಗಿ ಮುಂದೆ ನೋಡುತ್ತೆ. ಮುಂದೆ ನೋಡಿದಾಗ ಗಗನ ಸೈಕಿರು ಬರ್ತಾ ಇರ್ತಾರೆ. ಆ ಗಗನ ಸೈಕಿರು ಬರ್ತಿರೋದು ನೋಡಿ ಎದ್ದು ನಿಂತ್ಕೊಂಡು ಹಿಂಗ್ ಕೈ ಮುಗೀತು ಅವ್ರಿಗೆ. ಏನಪ್ಪಾ ದೇವಕನು ಇಲ್ಲೇ ಬಂದ್ಬಿಟ್ರಲ್ಲಪ್ಪ. ಅವರು ಗಗನ ಸೈಕಿರು ಬಂದು ಅಜ್ಜಿಗೆ ಕಾಲು ಮುಗಿದು, ಅಜ್ಜಿ ನೀನ್ ದೊಡ್ಡವರು, ನಾವು ಕೈ ಮುಗಿಬಾರ್ದು ಅಂತೇಳಿ ಅಜ್ಜಿ ಕೈ ಎಲ್ಲ ನೀವಿ ಸ್ವಲ್ಪ ಹೊತ್ತಿದ್ದು, ಅಜ್ಜಿ ನೀವು ದೊಡ್ಡವರು ಅಂತ ಹೋಗ್ಬಿಡ್ತಾರೆ. ಮಗನ್ಗೆ ಹೇಳುತ್ತೆ, ನೋಡ ಮಗ, ನಾನು ಪುಣ್ಯ ಮಾಡಿದೀನಿ, ನನ್ನ ಕೈ ಮುಟ್ಕೊಂಡು ದೇವಕನಿರು. ಪಾಪ ನನ್ ಮಗ ನಿನ್ ಕೈ ಮುಟ್ಕೊಂಡಿಲ್ಲ, ಪುಣ್ಯ ಮಾಡ್ಬೇಕಪ್ಪ, ಪುಣ್ಯ ಮಾಡ್ದೆ ಹಿಂಗೆ ಅಂತ. ಬ್ಯೂಟಿಫುಲ್. ಈಗ ನಮ್ಮ ವೇದಿಕೆ ಇಂತ ಅದ್ಭುತವಾದಂತ ವ್ಯಕ್ತಿಗಳನ್ನ ಇಲ್ಲಿ ಕರೆಸಿರೋದಕ್ಕೆ ಈ ನಮ್ಮ ವೇದಿಕೆಯ ಒಂದು ಹಿರಿಮೆ ಇನ್ನಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಇವತ್ತು ಮಹಿಳಾ ದಿನಾಚರಣೆ. ಇವತ್ತು ನಮ್ಮ ರೂಪಾ ಮೇಡಮ್ ಇದ್ದಾರೆ, ಇವತ್ತು ಮಾಲತಿ ಮೇಡಮ್ ಹಾಗೂ ನಮ್ಮ ಅಜ್ಜಿ ನರಸಮ್ಮ ಇಬ್ರು ಇದ್ದಾರೆ. ದಯವಿಟ್ಟು ಅವರ ನಮ್ಮ ಇಡೀ ಒಂದು ಮಜಾ ಟಾಕೀಸಿನ ಪರವಾಗಿ ಅವರಿಗೆ ಒಂದು ಸಣ್ಣ ಒಂದು ಸನ್ಮಾನವನ್ನ ಮಾಡೋಣ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು. ಒಬ್ಬರು ಬಹಳ ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಇವರು ನಮ್ಗೆ ಪಕ್ಕದ ಮನೆಯವರು ಅಂತ ಅನ್ಸೋಷ್ಟು ಹತ್ರ. ಇವತ್ತಿನ ಎಷ್ಟೋ ರೇಡಿಯೋ ಜಾಕಿಗಳು ಇವರಿಂದ ಕಲಿಬೇಕಾದದ್ದು ತುಂಬಾನೇ ಇದೆ. AIR FM ರೇನ್ಬೋದ ಮೊದಲನೇ ರೇಡಿಯೋ ನಿರೂಪಕಿ ಇವರು. ಅಷ್ಟೇ ಅಲ್ಲ, ಹಲವಾರು ಟಿವಿ ಕಾರ್ಯಕ್ರಮದ ನಿರೂಪಕಿ. ಟಿವಿ ಅನ್ನೋದನ್ನ ಹೊರತುಪಡಿಸಿ ಎಷ್ಟೋ ಸಾವಿರಾರು ಶೋಗಳಲ್ಲಿ ನಿರೂಪಣೆ ಮಾಡಿ ಕಾರ್ಯಕ್ರಮ ನಡೆಸ್ಕೊಟ್ಟಂತಹ ಹೆಗ್ಗಳಿಕೆ ಇವ್ರಿಗಿದೆ. ನಾಡು ಕಂಡಂತಹ ಶ್ರೇಷ್ಠ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾದಲ್ಲಿ ತಮ್ಮ ಮೊದಲ ನಟನೆಯ ವೃತ್ತಿಯನ್ನ ಆರಂಭಿಸಿದ ಇವರು ಇವತ್ತಿಗೂ ಕೂಡ ಮೊದಲಿನಷ್ಟೇ ಹುರ್ಪು, ಉತ್ಸಾಹ, ಸೌಂದರ್ಯವತಿಯಾಗಿದ್ದಾರೆ. ಇವ್ರು ಯಾರು ಅಂತ ನಿಮ್ಗೆಲ್ಲ ಗೊತ್ತಾಗಿರುತ್ತೆ. ಇವರು ಹೊರಗಿನವರಲ್ಲ, ನಮ್ಮವರು. ಮಾಲ್ತಿ ಹುಳ್ಳ ಪದ್ಮಶ್ರೀ ವಿಜೇತರು. ಇವತ್ತು ನಾನು ಹೇಳಿದಾಗೆ ನಿಮ್ಮ ಸಾಧನೆಯ ಮುಂದೆ ನಮ್ಮ ಈ ಒಂದು ಸನ್ಮಾನ ತುಂಬಾ ಚಿಕ್ಕದು. ಆದ್ರೆ ಹೇಗ ಅನಿಸ್ತಾ ಇದಮ್ಮ? ಬಹಳ ಖುಷಿ ಆಗ್ತುಂಟು. ಯಾಕಂದ್ರೆ ನಾನಿದು ಈ ಮಜಾ ಟಾಕೀಸು ಎವ್ರಿ ವೀಕ್ ನೋಡ್ತಾ ಬರುವಂತ ಫಾಲೋವರ್. ನಾನು ಒಂದು ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನ್ ಜೀವನದಲ್ಲಿ ಅಳವಡಿಸ್ಕೊಂಡು ಬರ್ತಾ ಇರೋದು, ನಾನು ಯಾವತ್ತೂ ಸಕ್ಸಸ್ ಅನ್ನೋದು ಹಿಂದೆ ನಾನು ಓಡೋಳಲ್ಲ. ನಾನು ನನ್ನ ಹಿಂದೆ ಅದು ಅಟ್ಟಿಸ್ಕೊಂಡು ಬರಬೇಕು. ನಾವು ಜೀವನದಲ್ಲಿ ಮೇಲೆ ಎಷ್ಟು ಹೋಗ್ತೇವೋ ಅದು ನಮ್ಮನ್ನು ಅಟ್ಟಿಸ್ಕೊಂಡು ಬರಬೇಕು. ಒಂದೊಮ್ಮೆ ಅದು ನಮ್ಮ ಕಾಲ ಮುಂದೆ
ಮೊಣಕಾಲು ಊರಿ ಸರೆಂಡರ್ ಆಗ್ಬೇಕು. ನನ್ನ ಹತ್ರ ಕೊಡ್ಲಿಕ್ಕೆ ಎಂತದೂ ಇಲ್ಲ, ಕೊಟ್ಟದೆಲ್ಲ ನಿನ್ಗೆ ಕೊಟ್ಟು ಬಿಟ್ಟಿದ್ದೇನೆ, ಇನ್ನು ನಿನ್ನ ದಾಹ ತೀರ್ತಾ ಇಲ್ಲ ಅಲ್ಲ ಅಂತ ಅದು ಅಳವಡಿಸ್ಕೋಬೇಕು. ಆ ರೀತಿಯಲ್ಲಿ ಸುಜನ್ ಅವ್ರು ಬೆಳೀತಾ ಇದ್ದಾರೆ. ಇದೇ ರೀತಿ ಎಲ್ಲರೂ ಬೆಳಗಿಂದ ಸಂಜೆ ತನಕ ನಾವು ಯಾವ್ದೋ ಒಂದು ಟೆನ್ಷನ್ ಅಲ್ಲಿ ಮನೆಗೆ ಬರ್ತೇವೆ. ನಮಗೋಸ್ಕರ ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ ನಮಗೋಸ್ಕರ ನಾವು ಬಾಳ್ತೇವೆ ಅನ್ನೋದು ನೋಡುವಾಗ, ಮಜಾ ಟಾಕೀಸ್ ಪ್ರೋಗ್ರಾಮ್ ನೋಡಿದಾಗ ನಮ್ಮ ಮನಸ್ಸೆಲ್ಲ ಫ್ರೆಶ್ ಆಗಿ ಬಿಡ್ತದೆ. ಆ ದಾಹ ಅವ್ರು ಯಾವತ್ತೂ ಹಿಂಗಬಾರ್ದಂತ ನಾನು ಅವ್ರನ್ನ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ರೂಪಾ ಮೇಡಮ್, ಮಜಾ ಟಾಕೀಸ್ ಬಂದ್ರಿ, ಇಷ್ಟೊತ್ತು ಕಾಲ ಕಳೆದ್ರಿ, ನಮ್ಮ ತರಲೆ ಎಲ್ಲ ನೋಡಿದ್ರಿ, ಹೇಗ ಅನ್ನಿಸ್ತು? ನಿಜ ಹೇಳ್ಬೇಕಂದ್ರೆ ಸಾಮಾನ್ಯ ನಾನು ಬಹಳಷ್ಟು ಶೋಗಳಿಗೆ ಹೋಗಿದ್ದೀನಿ. ಆವಾಗ ಸನ್ಮಾನ ಮಾಡ್ತಾರಲ್ಲ, ಆವಾಗ ಆಕ್ಟರ್ಸ್ಗೆ ಮಾಡ್ತಾರೆ, ಆಕ್ಟ್ರೆಸಸ್ಗೆ ಮಾಡ್ತಾರೆ, ಅವ್ರದ್ದು ಡಿಫ್ರೆಂಟ್ ಫೀಲ್ಡ್. ಸೊ ನನ್ಗೇನು ಅನ್ಸೋದಿಲ್ಲ. ಬಟ್ ಇವತ್ತು ನಿಜವಾಗ್ಲೂ ಐ ಆಮ್ ಫೀಲಿಂಗ್ ವೆರಿ ಸ್ಮಾಲ್. ಮತ್ತು ಇಷ್ಟು ಘಟಾನುಘಟಿಗಳ ನಡುವೆ ನನ್ನನ್ನು ಕರೆದಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಹಾಗೂ ಇವರನ್ನ ನೋಡಿ ಇವ್ರ ತರ ಇನ್ನೂ ಸಾಧನೆ ಮಾಡ್ಲಿಕ್ಕೆ ಇನ್ನೂ ಬಹಳಷ್ಟು ಇದೆ ಅನ್ನೋ ಒಂದು ಅರಿವು ಅದು ಅವಾಗ ಮೂಡ್ತಾ ಇರುತ್ತೆ. ಬಟ್ ಇವಾಗ ಇನ್ನೂ ಹೆಚ್ಚು ಮೂಡಿದೆ. ಸೊ ಎಲ್ಲೋ ಒಂದ್ ಕಡೆ ಒಂದು ಕೃತಾರ್ಥ ಭಾವ ನೀವು ಬರೆಸಿದಿರಿ ಇವತ್ತು. ಥ್ಯಾಂಕ್ ಯು. ರೂಪಾ ಮೇಡಮ್ ಅವರು ಈ 3 ಜನ ನಮ್ಮ ಪ್ರೀತಿಯ ಸಾಧಕರಿಗೆ ಒಂದು ಸನ್ಮಾನವನ್ನ ಮಾಡ್ಬೇಕು ಅಂತ ಕೇಳ್ಕೊತಾ ಇದೀನಿ. ಬರಪ್ಪ. ವೀಕ್ಷಕರೇ, ಹೆಣ್ಮಕ್ಳು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಇವತ್ತು ಇಲ್ಲಿ ಕೂತಿರುವಂತಹ ನಮ್ಮ ಅತಿಥಿಗಳೇ ಒಂದು ದೊಡ್ಡ ಉದಾಹರಣೆ. ಯಾವುದೇ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋದು ಒಂದೇ, ಶ್ರದ್ಧೆ, ನಿಷ್ಠೆ ಅಂಡ್ ಈ ರೀತಿಯಾದಂತ ಒಂದು ಡೆಡಿಕೇಶನ್. ಹೆಣ್ಣು ಯಾವತ್ತೂ ಯಾವ ವಿಚಾರದಲ್ಲೂ ಯಾರ ಮುಂದೆನೂ ಅಬಲೆ ಅಲ್ಲ, ಆಕೆ ಎಲ್ಲಾ ಕಾಲದಲ್ಲೂ ಸಬಲೆ. ತಾಯಿಯಾಗಿ, ಸಹೋದರಿಯಾಗಿ, ಶಿಕ್ಷಕಿಯಾಗಿ, ಮಡದಿಯಾಗಿ ನಮ್ಮಂತ ಕೋಟ್ಯಾನುಕೋಟಿ ಗಂಡು ಜೀವಗಳನ್ನ ಸಲಹುತ್ತಾ ಇರೋ ಈ ಹೆಣ್ಣು ಮಕ್ಕಳಿಗೆ ನನ್ನ ಸಲಾಮು, ನನ್ನ ನಮಸ್ಕಾರ. ನಗ್ತಾ ಇರಿ, ನಗಿಸ್ತಾ ಇರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಎಪಿಸೋಡ್ ಮಿಸ್ ಆಯ್ತಾ? ಯೋಚನೆ ಮಾಡಬೇಡಿ. ಊಟ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮಜಾ ಟಾಕೀಸ್ ನ ಯಾವಾಗ ಬೇಕಂದ್ರೂ ನೋಡಿ. ಊಟಲ್ಲಿ ನಗ್ತಾ ಇರಿ, ನಗಿಸ್ತಾ ಇರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.